ಯಾಕೋ ಈ ರೀತಿ ಚಿಂತೆ ಮಾಡ್ತಾ ಹಾಗೆ ಕೂತಿರುವರಲ್ಲ ರೀ, ಮೊದಲು ಈ ಕಾಫಿ ಕುಡೀರಿ, ನಿಮ್ಮ ತಲೆ ತಾನೇ ಸರಿ ಹೋಗುತ್ತೆ. ಏನು ಮಾಡಲಿ ಮಂಗಳ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬಂತೆ ಏನೇನೋ ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವೆ. ಅದೇಕೋ ನನ್ನ ಕನಸು ನನಸಾಗುವುದಿಲ್ಲ ಎಂಬುವಂತೆ ಅದೇಕೋ ನನಗೆ ಭಯವಾಗುತ್ತಿದೆ. ಅದು ಎಂತ ಭಯ ನಿಮ್ಮ ಮನಸ್ಸಿನಲ್ಲಿ ಆವರಿಸಿಕೊಂಡಿದೆ ಅಂತ ನನಗೂ ಹೇಳಿ. ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇನ್ರಿ? ನಾನು ಅದರಲ್ಲಿ ಪಾಲ್ಗೊಳ್ಳುತ್ತೇನೆ ಸ್ವಾಮಿ, ಪಾಲ್ಗೊಳ್ಳುತ್ತೇನೆ. ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನು ಹಿಂದೆ ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ಶಾರದ ಪೊಲೀಸ್ ಠಾಣೆಯಲ್ಲಿ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಒಳ್ಳೇದೇ ಆಯ್ತಲ್ರಿ. ನಿಮ್ಮ ತಮ್ಮ ಒಬ್ಬ ದೊಡ್ಡ ಸಾಹೇಬನಾಗಿ ಮನೆಗೆ ಬರ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಖುಷಿ ಪಡುವುದನ್ನು ಬಿಟ್ಟು ಯಾಕ್ರಿ ಈ ರೀತಿ ಚಿಂತೆ ಮಾಡ್ತಾ ಇದ್ದೀರಾ ಸ್ವಾಮಿ, ಚಿಂತೆ ಮಾಡ್ತಾ ಇದ್ದೀರಾ? ಆ ಒಬ್ಬ ತಮ್ಮನಿಗೆ ಖುಷಿ ಪಡಬೇಕು ನಿಜ, ಇನ್ನೊಬ್ಬ ತಮ್ಮನಿಗೆ ದುಃಖ ಪಡಬೇಕಾಗಿದೆ. ಅಂದರೇನ್ರಿ ನಿಮ್ಮ ಮಾತಿನ ಅರ್ಥ? MLA ಗೌಡ್ರ ತಂಗಿನ ಬೀರ ಪ್ರೀತಿ ಮಾಡ್ತಾನಂತೆ. ಅವ್ರ ಅಣ್ಣಗೆ ಎದುರಾಗಿ ಅವಳು ಆತನನ್ನೇ ಮದುವೆಯಾಗಿ ಮನೆಗೆ ಬರ್ತಾಳಂತೆ. ಊರ್ ತುಂಬ ಗುಸು ಗುಸು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಅದೇಕೋ ನನಗೆ ಭಯವಾಗುತ್ತಿದೆ ಮಂಗಳ. ಬಹಳ ದೊಡ್ಡ ಜಮೀನ್ದಾರ್ನ ಮಗಳು, ಬಹಳ ಸಾಲಿ ಕಲ್ತಕ್ಕಿ, ಕುರಿ ಕಾಯೋ ನನ್ನ ಮೈದುನನ್ನು ಕೈ ಹಿಡುತ್ತಾಳೆ ಅಂದ್ರೆ ಇದು ನಮಗೆ ಆಶ್ಚರ್ಯವೇ ಅನಿಸ್ತಾ ಇದೆ ಸ್ವಾಮಿ, ಆಶ್ಚರ್ಯವೇ ಅನಿಸ್ತಾ ಇದೆ. ಮುಂದೆ ನಾವೇನು ಮಾಡುವುದು ಸ್ವಾಮಿ, ಏನು ಮಾಡುವುದು? ಅತ್ತಿಗೆ, ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ, ನನಗೆ ಆಶೀರ್ವಾದ ಮಾಡ್ರಿ. ಸಾಧ್ಯವಿಲ್ಲ, ಈ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ನೀನು ತಪ್ಪು ಮಾಡುವುದೇನೋ ಪೂರಾ ತಪ್ಪು ಮಾಡೇ ಬಿಟ್ಟಿದ್ದೀಯ. ಆಕಾಶ ಭೂಮಿ ಎಷ್ಟು ಅಂತರವಿದೆ, ಅದಕ್ಕಿಂತ ದೂರ ಅಂತರವಿದೆ ಈ ನಿಮ್ಮ ಸಂಬಂಧ. ಅವರೆಲ್ಲಿ ನಾವೆಲ್ಲಿ, ಇವಳೆಲ್ಲಿ ನೀನೆಲ್ಲಿ? ನಾಚಿಗೆಟ್ಟವನೇ, ಮುಗಲನ್ನೇ ಹರ್ಕೊಂಡು ಹೆಗಲ ಮೇಲೆ ಹಾಕೊಂಡ್ಬಿಟ್ಟಿಯಲ್ಲೋ ಹುಚ್ಚ. ಅಣ್ಣ, ನನ್ನ ಸಲುವಾಗಿ ಬಹಳ ತ್ರಾಸ ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಣ್ಣ. ನಾನೆಷ್ಟೇ ಇವಳಿಂದ ದೂರ ಇರಬೇಕೆಂದರು ವಿಧಿ ನನ್ನ ಬಿಡ್ತಾ ಇಲ್ಲ. ನಾನು ಕಲಿತವನಲ್ಲ, ನನಗೂ ನಿನಗೂ ಎಲ್ಲಿಂದ ವಿವಾಹ ಅಂತ ಇವಳಿಗೆ ಎಷ್ಟೇ ತಿಳಿಸಿ ಹೇಳಿದರು ನೀ ನನ್ನ ಕೈ ಬಿಟ್ಟರೆ ಕೆರೆ ಹಾರಿ ಸಾಯುತ್ತೇನೆಂದು ಅಳುತ್ತಿದ್ದಾಳೆ. ಏನು ಮಾಡಲಿ ಅಣ್ಣ, ನೀನೇ ಹೇಳು ಇದಕ್ಕೆ. ಹೌದು ದೇವ್ರೆ, ನನ್ನನ್ನು ಇವ್ರಿಗೆ ಅರಸನಾಗಿರ್ಬೋದು, ನನ್ನನ್ನು ಕೊಲ್ಲಬಹುದು, ಆದರೆ ಇವ್ರ ಮೇಲೆ ಇಟ್ಟ ಪ್ರೀತಿ ಎಂದಿಗೂ ಅಮರ. ಅವರು ಒಮ್ಮೆಲೆ ಸಾಯುತ್ತಿದ್ದರೆ ಅವ್ರ ಪಾದ ಮೇಲೆ ನಾನು ತಲೆ ಇಟ್ಟು ಸಾಯ್ತೀನಿ. ಇಂಥ ಹಠ ಮಾಡಬೇಡ ತಾಯಿ, ಹಠ ಮಾಡಬೇಡ.
ನಿನ್ನ ಅಣ್ಣ ಈ ಊರಿಗೆ ಕೆಟ್ಟ ಮನುಷ್ಯ. ನಾವೆಲ್ಲ ಅವನ ಸೇವಕರಂತೆ ನಡೆದುಕೊಳ್ಳಬೇಕು. ಈ ನಿನ್ನ ಹುಚ್ಚುತನ ಅವನಿಗೆ ಗೊತ್ತಾದರೆ ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನೆ. ದೇವರೇ, ನಿಮಗೆ ಹೇಳ್ತೀನಿ ಕೇಳು. ನಿಮ್ಮ ಕಿರೀಟ ನಮ್ಮ ಪ್ರೀತಿಯ ಮುಂದೆ ಅವನ ಶೂರತನ ನಡೆಯೋದಿಲ್ಲ. ಒಂದು ವೇಳೆ ನಮ್ಮ ಪ್ರೀತಿಯ ಮುಂದೆ ಅವನ ಶೂರತನ ನಡೆಯೋದಿಲ್ಲ. ದೇವರೇ, ಅವನ ವಿಚಾರ ನಿಮಗೆ ಇನ್ನೂ ಗೊತ್ತಿಲ್ಲ. ನಿಮ್ಮ ಕಿರೀಟಮ್ಮ ಶಶೀಂಧರನಿಗೆ ನನ್ನ ಕೇಳದೆ ಬಲಾತ್ಕಾರದಿಂದ ನನ್ನ ಮದುವೆ ಮಾಡುತ್ತಿದ್ದರು. ಮೇಲಕ್ಕಾಗಿ ಆ ಮನೋರನ್ನ ಶೀಲೆಗೆ ಕೈ ಹಾಕಿದ. ಇವರೇ ಓಡಿ ಬಂದು ನನ್ನ ಮಾನ ಕಾಪಾಡಿದ್ದಾರೆ. ಅಂದಂಗೆ ಇವರೇ ನನ್ನ ಗಂಡ. ದಯಮಾಡಿ ಈ ಅನಾಥಳಿಗೆ ಅರ್ಶನ ತಾಳಿ ಆದರೂ ಕಟ್ಟಿಸ್ಬಿಡಿ. ನಿಮ್ಮ ಕಾಲಿಗಾದರೂ ಏ ಮಾರುತೇಶ್ವರ, ಎಂತ ಕಠೋರದ ಮಾತಮ್ಮ ನಿನ್ನದು, ಎಂತ ಕಠೋರದ ಮಾತು. ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರಲ್ಲಿ ವಿಘ್ನದ ಮದುವೆ. ಅಯ್ಯೋ ಶಿವ ಶಿವ, ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ ಮಠದ ಮಲ್ಲಿಕಾರ್ಜುನ? ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ? ಮಂಗಳ, ನೀನಾದರೂ ತಿಳಿಸಿ ಹೇಳೇ ಈ ಹುಚ್ಚು ಹುಡುಗರಿಗೆ. ಸ್ವಾಮಿ, ಕೆಚ್ಚದೆ ನನ್ನ ಮೈದನ ಈ ರೀತಿ ತಪ್ಪು ಮಾಡ್ತಾನೆ ಅಂತ ನಾನು ತಿಳಿದುಕೊಂಡಿರಲಿಲ್ಲ ಸ್ವಾಮಿ, ತಿಳಿದುಕೊಂಡಿರಲಿಲ್ಲ. ಲಕ್ಷ್ಮಿ, ದಯವಿಟ್ಟು ನಮ್ಮನ್ನು ಅರ್ಥ ಮಾಡಿಕೊಳ್ಳಮ್ಮ, ದಯವಿಟ್ಟು ನಮ್ಮನ್ನು ಅರ್ಥ ಮಾಡಿಕೊ. ಒಂದು ಹೆಣ್ಣಿನ ಕಷ್ಟವನ್ನು ಮತ್ತೊಂದು ಹೆಣ್ಣು ಅರ್ಥ ಮಾಡಿಕೊಳ್ಳಬೇಕಮ್ಮ. ಇದರಿಂದ ನನ್ನ ದೂರ ಮಾಡಿದರೆ ನನ್ನ ಅಣ್ಣನಿಂದ ನನ್ನ ಪ್ರಾಣ ಉಳಿಯುವುದಿಲ್ಲ. ದಯಮಾಡಿ ನನ್ನ ಮಾನ ಪ್ರಾಣ ನೀವೇ ಕಾಪಾಡಿ. ಒಂದು ಹಣ್ಣನ್ನು ಉಳಿಸಲಿಕ್ಕೆ ಹೋಗಿ ಇಡೀ ಮರವನ್ನೇ ನಾ ಕಡಿಲಿಕ್ಕೆ ಹತ್ತಿದ್ದೇನೆ ತಾಯಿ. ನಾನು ಏನು ಮಾಡಲಿ? ಕಿರಿತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ಭಾರಿ ನೋವು ಬೇರೆ ಇನ್ನೇನಿದೆ ತಾಯಿ? ನೀನೇ ಹೇಳು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ, ಇವನನ್ನು ಇಲ್ಲೇ ಬಿಟ್ಟು ನೀನು ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ. ಭಿನ್ನ ಮನ ನೋಯಿಸಿದ ಕಟುಕ ನಾನಾಗಲಾರೆ. ತಾನಾಗೆ ಬಯಸಿ ಬಂದ ಬಾಲ್ಯವನ್ನು ಕೈ ಬಿಡುವುದು ಒಂದು ಕಡೆ ಆದರೆ ಅಣ್ಣನ ಆಜ್ಞೆಯನ್ನು ಮೀರಿ ಬದುಕುವುದು ಇನ್ನೊಂದು ಕಡೆ. ಇದು ನನಗೂ ಧರ್ಮ ಸಂಕಟವನ್ನ, ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗೂ ನೋವು ಅನ್ನುವುದಾದರೆ, ನಾವಿಬ್ಬರೂ ಅಗಲುವುದಾದರೆ ನಾವಿಬ್ಬರು ಒತ್ತಟ್ಟಿಗೆ ಸಾಯ್ತೀವನ್ನ, ಒತ್ತಟ್ಟಿಗೆ ಸಾಯ್ತೀವಿ. ಅಯ್ಯೋ ಶಿವ ಶಿವ, ಆ ಮಾತನ್ನಾಡಬೇಡ ವೀರ. ನೀನಿಲ್ಲದೆ ಹೋದರೆ ನಾ ಬದುಕಿರಲಾರೆ ತಮ್ಮ, ನಾ ಬದುಕಿರಲಾರೆ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಕೊಡಿಸಿದ ಕೈಯಿಂದ ನಾನಿನ್ನ ಸಾಯಿಸಲಾರೆ ತಮ್ಮ. ಆದರೆ ಒಂದು ಮಾತು, ಒಂದು ಮಾತೇ ಕನ್ನ, ಸಾವಿರ ಮಾತನ್ನು ಹೇಳು, ಅದನ್ನು ಶಿರಸಾವಹಿಸಿ ಮಾಡ್ತೇನೆ. ನಿನಗಾಗಿ ಹುಲಿ ಹಾಲನ್ನು ತಂದು ಕೊಡಲೇ? ನಿನಗಾಗಿ, ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಎತ್ತಿ ತಂದ ಆ ದ್ರೋಣ ಪರ್ವತವನ್ನೇ ಎತ್ತಿ ತರಲೇ? ಇಲ್ಲ, ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಾಂಡಾಲರ ರಕ್ತ ತಂದು ನಿನ್ನ ಹಣೆಗೆ ತಿಲಕವನ್ನಿಡಲೇ? ಹೇಳನ್ನ, ಹೇಳು, ಏನು ಮಾಡಲಿ? ಅಂಥದ್ದೇನಿಲ್ಲಪ್ಪ. ಇವಳೇ ನಿನ್ನ ಸತಿ ಎಂದು ನೀ ನಿರ್ಧರಿಸಿದರೆ
ನಾನು ಯಾವ ದಿನ ಯಾವ ಕ್ಷಣದಲ್ಲಿ ಎಂದು ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುತ್ತೇನೋ ಅಂದೇ ಆ ಕ್ಷಣನೇ ಕಟ್ಟಬೇಕು. ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆಯಂತಿರಬೇಕು. ಈ ಮಾತಿಗೆ ನೀವು ತಪ್ಪಿ ನಡೆದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ಕೊಲ್ಲುತ್ತದೆ. ಹುಷಾರ್. ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೇ? ಅಣ್ಣ ಅಣ್ಣ, ದೇವರಂತಿರೋ ಅಣ್ಣನ ಮಾತನ್ನೇ ಕಿಂಚಿತ್ತು ಕಿತ್ತು ಹಾಕಿ ಕೊಟ್ಟ ಮಾತು ತಪ್ಪುವನಲ್ಲ ಈ ನಿನ್ನ ತಮ್ಮ. ಸೂರ್ಯಚಂದ್ರ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ. ನಾನು ಅರಸನಾದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ನೀನು ಆಜ್ಞೆ ಮಾಡಿದ ದಿನದಂದೇ ನಾನಿವಳ ಕೊರಳಿಗೆ ಅರಸಿನ ತಾಳಿ ಕಟ್ಟುತ್ತೇನೆ. ಇದು ಸತ್ಯ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ನಿನ್ನ ಈ ಉದಾರ ಗುಣಕ್ಕೆ. ಅಂತರಂಗದಲ್ಲಿ ಅಲ್ಲಿಯವರೆಗೆ ಸತಿಪತಿಗಳಂತೆ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಕೆಲವು ದಿನ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವರೇ? ಸಣ್ಣವಳಾದ ಇದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ. ಒಟ್ಟಾರೆ ನಾವೆಲ್ಲರೂ ಸಂತೋಷದಿಂದಿರಬೇಕು ಅಷ್ಟೇ. ಹಾಗಂತ ಸಂತೋಷದಿ ಹಾಡಿರಿ ನನ್ನೊಂದಿಗೆ. ಮಂಗಳ, ಮನೆ ಕಡೆ ಹುಷಾರು. ನಾನು ಇವರನ್ನು ಒಂದು ಕಡೆ ಸ್ಥಳದಲ್ಲಿ ಮನೆ ಮಾಡಿ ಕಳಿಸಿ ಬರುತ್ತೇನೆ. ಆಯ್ತು ಸ್ವಾಮಿ, ಹಾಗೇ ಆಗಲಿ. ಹುಷಾರಾಗಿ ಹೋಗಿ ಬನ್ನಿ. ಅಕ್ಕ, ಮನೆ ಕಡೆ ಹುಷಾರ್ ಕಣೆ, ಒಬ್ಬಳೇ ಇರ್ತೀನಿ ಮನೆಯಲ್ಲಿ. ಆಯ್ತು. ಹುಷಾರ್ ಕಣೆ. ತಂದೆ ಜಗದೀಶ್ವರ, ಈ ನಮ್ಮ ಮನೆಯಲ್ಲಿ ಭಕ್ತಿಯ ಭಯ ಅಭಯ ಇರಲಿ ಅಂತ
ಈ ನಿನ್ನ ಅಭಯ ಈ ಬಡವರ ಮೇಲೆ ಬೀರ್ಲಿ ಅಂತ ನಿನಗೆ ಕೈ ಮುಗಿದು ಕೇಳಿಕೊಳ್ತೀನಿ ತಂದೆ, ಕೈ ಮುಗಿದು ಕೇಳಿಕೊಳ್ತೀನಿ. ಕೇಳಿಸಿಕೊಂಡೆ ನಿನ್ನ ಭಕ್ತಿಯ ಭಾವವನ್ನೆಲ್ಲ ಕೇಳಿಸಿಕೊಂಡೆ. ಹಾ ಮಂಗಳ ದೇವಿಯವರೇ. ಯಾರವರು? ಹಾ ಹೆದರಬೇಡ ಬಾಲೆ, ನಾನು ಕೋಟ್ಯಾಧೀಶ್ವರ MLA ವೀರನಗೌಡ. ತಾವು ಇಲ್ಲಿಗೆ ಬಂದ ಕಾರಣ? ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲಿಕ್ಕೆ ಬಂದಿರುವೆ. ನೋಡು, ಆ ಸಂಬಂಧವನ್ನು ಬೆಳೆಸಲು ನಮ್ಮ ಯಜಮಾನರು ಈಗ ಮನೆಯಲ್ಲಿ ಇಲ್ವಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನು ಅಂದೇ ನಿನ್ನ ಅಂಗ ಸುಖ ಬಯಸಿದ್ದೇನೆ. ನೀ ನನ್ನ ಮಾತು ನಡೆಸಿಕೊಟ್ಟರೆ ನಿನ್ನ ಮೈ ತುಂಬ ವಜ್ರ ವೈಡೂರ್ಯ ನಿರ್ಮಿಸಿ ರತ್ನ ಸಿಂಹಾಸನದ ಮೇಲೆ ಕುಳ್ಳರಿಸಿ ನಾನಿನ್ನೊಂದಿಗೆ ಲೋಲಾಡುವೆ ಮಂಗಳ. ನೋಡಿ ಗೌಡ್ರೆ, ನಿಮ್ಮ ತಂಗಿ ನನ್ನ ಮೈದುನನ ಮಡದಿ ಅಂತ ಹೇಳ್ತಾ ಇದ್ದೀರಾ. ಅವಳು ನಿಮಗೆ ತಂಗಿ ಆದ ಮೇಲೆ ನಾನು ಕೂಡ ನಿಮಗೆ ಹಿರಿಯ ತಂಗಿ ಅಲ್ವೇ? ಹಿರಿಯ ತಂಗಿ? ಅದರ ಸೇರಿಗಾಗಿ ನಿನ್ನ ಅಂಗ ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೇನೆ. ನಾನು ಶ್ರೀಮಂತನ ಮಗಳೆಂಬ ಕಬರಿಲ್ಲದೆ ಒಬ್ಬ ಅನಾಥ ಬಡವ ನನ್ನ ತಂಗಿಯನ್ನೇ ಬಯಸಿ ನಾನು ಕೋಟ್ಯಾಧಿಪತಿಯಾದ ನಾನು ನಿನ್ನನ್ನು ಬಯಸೋದರಲ್ಲಿ ಏನು ತಪ್ಪಿದೆ? ನೋಡಿ, ಇದು ಪೂರಾ ತಪ್ಪು ಅಂತ ನನಗನಿಸ್ತಾ ಇದೆ. ನಿಮ್ಮ ತಂಗಿ ಮದುವೆಯಾಗದವಳು. ನಿಮ್ಮ ತಂಗಿಯನ್ನು ನನ್ನ ಮೈದುನ ಬಯಸೋದ್ರಲ್ಲಿ ಸರಿ ಇದೆ. ಆದರೆ ನಾನು ಮದುವೆ ಆದ ಹೆಣ್ಣು ಗೃಹಿಣಿ, ಮತ್ತೊಬ್ಬರ ಸೊತ್ತಾಗಿದ್ದೇನೆ ಅಂದ ಮೇಲೆ ನನ್ನನ್ನು ಬಯಸೋದು ನಿಮ್ಮದು ಪೂರಾ ತಪ್ಪು ಅಂತ ನನಗನಿಸ್ತಾ ಇದೆ ಗೌಡ್ರೆ. ಮಂಗಳ, ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಾಗಿ ನೀ ಸಾಯಬೇಡ. ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಆನಂದ ಪಡು. ಇಲ್ಲಾಂದ್ರೆ ಇಲ್ಲದಿದ್ದರೆ ಏನು ಮಾಡುವೆಯೋ ನೀಚ? ಒಬ್ಬ ರಾಜಕಾರಣಿಯಾಗಿ ಜನರ ಸೇವೆಯನ್ನು ಮಾಡುವುದನ್ನು ಬಿಟ್ಟು ಇಂಥ ನೀಚ ಕೆಲಸವನ್ನು ಮಾಡ್ತಾ ಇದೆಯಲ್ಲ. ಈ ವಿಷಯ ಏನಾದರೂ ನನ್ನ ಮೈದನ ಬೀರನಿಗೆ ಗೊತ್ತಾಯ್ತು ಅಂದ್ರೆ ನಿನ್ನ ರುಂಡವನ್ನು ಕಡಿಯದೆ ಬಿಡುವುದಿಲ್ಲ. ಬಲೆ ಜೋಕೆ ಕಣ ಜೋಕೆ. ಚೆಂಡು ಅದು ಈ ವೀರಾದಿವೀರ ಚಕ್ರವರ್ತಿ ಚಕ್ರೇಶ್ವರನ ಚೆಂಡು. ಲೇ, ನನ್ನ ಚೆಂಡು ತೆಗೆಯೋ ಚಂಡಿ ಚಾಮುಂಡಿ. ಇವನು ಯಾರು? ಪುಂಡರ ಗಂಡ, ನರಕಾಸುರಪ್ಪರ ಚೆಂಡ. ಕಣ್ಣು ಇಟ್ಟಿದ್ದಾನೆಂದರೆ ಕರಿ ತೆಗೆದುಕೊಳ್ಳದೆ ಬಿಡಲಾರದ ಭೂಪತಿ ಗಂಡಿವನು. ಮರ್ಯಾದೆಯಿಂದ ನಿನ್ನ ಶೀಲ ನನಗೆ ಒಪ್ಪಿಸಿ ಅಪ್ಪಿಕೊಳ್ಳುವೆಯೋ ಇಲ್ಲ ಪ್ರಾಣ ತೆಗೆಯಲು? ಪ್ರಾಣ? ನೋಡು, ಪ್ರಾಣಕ್ಕೆ ಹೆದರುವ ಹೆಣ್ಣು ನಾನಲ್ಲ ಕಣೋ, ನಾನಲ್ಲ. ಈ ನನ್ನ ದೇಹ ಏನೇ ಇದ್ದರೂ ಆ ನನ್ನ ಗಂಡನಿಗೆ ಮಾತ್ರ ಮೀಸಲು ಕಣೋ, ಮೀಸಲು. ತೊಡೆ ಬದಲಿಸುವ ನಿನ್ನಂತ ಬಂಡನಿಗೆ ಅರ್ಪಿಸಲು ಅದು ಎಂದಿಗೂ ಸಾಧ್ಯವಿಲ್ಲ ಕಣೋ, ಸಾಧ್ಯವೇ ಇಲ್ಲ. ನನಗೆ ಶೀಲ ಮುಖ್ಯ, ನನ್ನ ಪ್ರಾಣ ಮುಖ್ಯವಲ್ಲ ಕಣೋ, ನನ್ನ ಪ್ರಾಣ ಮುಖ್ಯವಲ್ಲ. ನೋಡು, ಆ ನಿನ್ನ ಗುಂಡನ್ನು ಹಾರಿಸೋ ಗಂಡಸಾಗಿ ನನ್ನ ಎದೆಗೆ ಶೀಲ ಪ್ರಾಣಕ್ಕಿಂತ ಶೀಲ ಮುಖ್ಯವೇ? ತಾಳು. ಅಯ್ಯೋ ಪಾಪಿ, ಕುಣಿಗೂ ನನ್ನ ಪ್ರಾಣವನ್ನು ಬಲಿ ತೆಗೆದುಕೊಂಡು ಬಿಟ್ಟಿಯಲ್ಲೋ ನೀಚ. ಈ ಗರತಿಯ ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ ಕಣೋ, ತಟ್ಟದೆ ಬಿಡುವುದಿಲ್ಲ. ನನ್ನ ಗಂಡನ ನುಡಿ ಬೆಂಕಿಯ ಕಿಡಿಯಾಗಿ ಬಂದು ನಿನ್ನ ಪ್ರಾಣವನ್ನು ತೆಗೆಯದೆ ಬಿಡುವುದಿಲ್ಲ ಕಣೋ, ನಿನ್ನ ಪ್ರಾಣವನ್ನು ತೆಗೆಯದೆ ಬಿಡುವುದಿಲ್ಲ. ಅಯ್ಯೋ ಸ್ವಾಮಿ ಮೈದನ.
ಮಂಗಳ, ಏ ಮಂಗಳ, ಎಲ್ಲಿ ಕಾಣ್ತಾ ಇಲ್ಲಲ್ವಾ? ಹಾ, ಇದೇನು, ಏನಾಯ್ತು? ಯಾವ ಬಾಬಿ ನಿನ್ನನ್ನು ಸಾಯಿಸಿದನು? ಮಾತನಾಡಿ ಹೇಳು ಮಂಗಳ, ಎದ್ದೇಳು. ನಿನ್ನ ಧರ್ಮರಾಜ ಬಂದಿದ್ದಾನೆ, ಮಾತಾಡು ಮಂಗಳ. ಮಾತಾಡು ಮಂಗಳ, ಎದ್ದೇಳು. ಅಯ್ಯೋ ಶಿವ ಶಿವ, ವಿಧಿ ವಿಧಾಟವೇ, ಎಂತ ಹೊತ್ತು ತಂದು ಬಿಟ್ಟಿಯೋ ದೇವರೇ. ಮಂಗಳ, ಮಾತಾಡು ಮಂಗಳ, ನಿನ್ನ ಧರ್ಮರಾಜ ಬಂದಿದ್ದಾನೆ, ಹೇಳು ಮಂಗಳ. ಅಯ್ಯೋ ಮಾತಾಡು. ಹಾಕಿನಿ ಏನೋ ಧರ್ಮನಂದನ ಅವಳನ್ನು ಮಾತಾಡದಾಗೆ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತಾಡುವಂತಿದ್ಯಾ? ಎಣಿತ ನಿನಗೆ ಅಣ್ಣ ಎಂದು ಕರೆಯಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಬೀರನ ಸಂಚಿನಿಂದ ವಂಚು ಹಾಕಿ ಕೊಂದು ಪಾಪಿ ನೀನು, ಪಿಸಿ ಅರೆಸ್ಟ್ ಮಾಡಿ ಅವನನ್ನು. ತಮ್ಮ, ತಮ್ಮ, ಏನು ಮಾತನಾಡುತ್ತಿರುವೆ ನೀನು? ನನ್ನ ದೇವತೆಯನ್ನು ನಾನೇ ಕೊಲ್ಲುವೆನೆ. ನಿನ್ನ ಅಣ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇ ತಮ್ಮ? ವಿಶ್ವಾಸವಿಲ್ಲದ ವಿಶ್ವಾಸಘಾತುಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಬೀರನ ಕೈ ಹಿಡಿಸಿ ಅವರನ್ನು ಮನೆಯಿಂದ ತಪ್ಪಿಸಿ ಸಂಚು ಹಾಕಿದೆ. ಈಗ ನಿನ್ನ ಹೆಂಡತಿಯನ್ನು ಕೊಂದ ಕೊಲೆಗಾರ ನೀನು. ನಿಜ ಬಗಳು ಅದಮ್ಮ. ಅಣ್ಣನಲ್ಲದೆ ತಂದೆಯ ಸಮಾನನಾಗಿರುವ ನನ್ನೇ ಹೊಡಿತೀಯನಪ್ಪ, ಹೊಡಿಯಪ್ಪ. ನಿನಗೆ ತೃಪ್ತಿ ಆಗುವವರೆಗೂ ಹೊಡಿ. ಕೊಂದವ ನೀನಾನು ಬೇಡೋ ತಮ್ಮ, ನೀನಾನು ಬೇಡೋ ತಮ್ಮ. ನನಗೆ ಬುದ್ಧಿವಾದ ಹೇಳ್ತೀಯ ಕೊಲೆಗಡುಕ? ತಮ್ಮ, ತಮ್ಮ, ಸಾಕ್ ಬಿಡು. ಬಾಳ್ ಹೊತ್ತು ಹೊಡೆದ್ರ ಊರ್ ಜನ ನೋಡಕತ್ತಾರ ತಮ್ಮ. ಈ ನಿನ್ನ ಅಣ್ಣನ ಮರ್ಯಾದೆ ಕಳಿಬ್ಯಾಡು. ನಿನಗೆ ಮರ್ಯಾದೆ ಬೇಡ ಅಂದ್ರ ನಿನಗೆ ತೃಪ್ತಿ ಆಗುವವರೆಗೂ ಹೊಡಿತಮ್ಮ, ತೃಪ್ತಿ ಆಗುವವರೆಗೂ. ನೀನು ಚಿಕ್ಕವನಾಗಿದ್ದಾಗ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ನಿನ್ನನ್ನು ಓದಿಸಿ
ದೊಡ್ಡವನ್ನಾಗಿ ಮಾಡಿ ಸಿಕ್ಕಲ್ಲಿ ಸಾಲ ಮಾಡಿ ನಿನಗೆ ನೌಕರಿ ಕೊಡಿಸಿದ ತಪ್ಪಿಗೆ ನನಗೆ ಚೆನ್ನಾಗಿ ಹೊಡೆತಮ್ಮ, ಚೆನ್ನಾಗಿ ಹೊಡೆ. ಬಾಯ್ ಮುತ್ತು ಪಾಪಿ, ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದ ನನ್ನ ತಣಿ ಎಮ್ಮೆಲ್ಲೆ ವೀರನಗೌಡರು. ಆ? ನಿನಗೆ ಓದಿಸಿ ಅಧಿಕಾರ ಕೊಡಿಸಿದವನು ಆ ಗೌಡನೇ? ಆಯ್ತಪ್ಪ, ಆಯ್ತು. ಇನ್ನೇನಿದೆ, ಇವಳನ್ನು ಕೊಲ್ಲಲು ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ಈ ಕೆಲಸ ಮಾಡಿದ ನೀತ. ನನ್ನ ಮದುವೆಗೆ ಮಣ್ಣೆರಿಸಿದ ಪಾಪಿ ನೀನು. ನನ್ನ ಹತ್ತಿಗೆ ಕೊಂದ ಹೊಣೆಗಾರ ನೀನು. ಶಿವ ಶಿವ, ಕೇಳಲಾರೆ ಇಂಥ ಬಿರುನುಡಿಗಳನ್ನು. ಏ ಮಠದ ಮಲ್ಲಿಕಾರ್ಜುನ, ಈ ನನ್ನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ, ನಿಮ್ಮ ಪವಿತ್ರ ಪಾದವೇ ಸಾಕ್ಷಿ. ನನ್ನ ನುಡಿಗಳೆಲ್ಲವೂ ಇಲ್ಲಿಯವರೆಗೆ ಧರ್ಮದ ನುಡಿಗಳಾಗಿದ್ದೇ ನಿಜವಾದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿನ್ನ ಬಾಳನ್ನೇ ಸುಟ್ಟು ಹಾಕಲಿ. ಜೈ ಮಾರುತೇಶ್ವರ. ಸಾಹೇಬ್ರ, ಸಾಹೇಬ್ರ, ಸಂತೋಷದಿ ಎಳಿದೊಯ್ಯಿರಿ ನನ್ನನ್ನು. ಟಿಸಿ, ಈ ಸೇವಾ ಪೋಸ್ಟ್ ಮಾಡಮ್ ಕಳಿಸಿ. ಇವು ನಾನು ಹೇಳಿದರೆ ಸ್ಟೇಷನ್ಗೆ. ಏ ಮಂಗಳ, ನನ್ನನ್ನು ಬಿಟ್ಟು ಹೋದೆಯಾ? ಮಂಗಳ ಮಾತಾಡುವ ನನ್ನ ಒಬ್ಬಂಟಿ ಮಾಡಿ ಬಿಟ್ಟು ಹೋದೆಯ ಮಂಗಳ. ಈ ಮನೆಯ ಜವಾಬ್ದಾರಿಯನ್ನು ನನ್ನ ತಲೆಯ ಮೇಲೆ ಹೊರಿಸಿ ನನ್ನ ಬಿಟ್ಟು ಹೋದೆಯ ಮಂಗಳ. ಮದ್ವಿಗಾದ್ಲ ಅಂತೇನಿ. ನನಗೆ ಆ ರತ್ನ ಬೇಕಂತ ನಾ ಅಂದ್ರೆ ನಮ್ಮವ್ವ ಆಕಿ ಬ್ಯಾಡಲ್ಲ ಬಾಡ್ಯ, ಹುಬ್ಬಳ್ಳಿ ಹುಡುಗಿ ಚಲೋ ಅದಾಳ, ಆಕಿನ ನೋಡ್ಕೊಂಬ ಅಂತೇಳಿ ಬುತ್ತಿ ಕಟ್ಟಿ ಕಳ್ಸ್ಯಾಳ. ಏನಾಗುತ್ತೋ ನೋಡುನ. ಯಾಕ್ರಿ ಬಾಯ್ಯಾರ? ಅಲ್ಲ, ನನಗ ತೆಕ್ಕಿ ಬಡ್ದ ಮತ್ ನನಗ ಹಚ್ಚ ಹಚ್ಚ ಅಂತಿರಲ್ಲ. ನಿಮ್ಮವನ್ ಬುಂಕಲ್ಲೇ ಬುಕ್ಕ. ಅಯ್ಯ ನಿಮಗಲ್ರಿ, ಹಾ. ಅವನವನ ನಾಯಿ ಕಡೆಕತ್ತು ಬೆಣ್ಣ ಹತ್ತಿರ ಅದಕ್ಕೆ ಹೆದರ್ಕೊಂಡು ಬಂದನ ನಿಮ್ನ ತೆಕ್ಕಿ ಬಡ್ದ. ಹಿಂಗ ನಾ ಏನ ಬ್ಯಾರೇನ ತಿಳ್ಕೊಂಡಿದ್ನಿ. ಹೌದು, ಕಡಿಯಾಕ ಬೆಣ್ಣ ಹತ್ತಿ ಬಂದ ನಾಯಿ ಗಂಡ ನಾಯ ಏನು ಹೆಣ್ಣು ನಾಯ? ಗಂಡು ಅಲ್ಲ ಹೆಣ್ಣು ಅಲ್ಲ, ಅದು ಗಂಡ ನಾಯಿ ರೀ, ಗಂಡ ನಾಯಿ. ಹಾ, ನಾವೊಬ್ಬ ಬೌದ್ಧರ ಗಂಡ ನಿಂತೇನಿಲ್ಲಿ. ಅದೇ ಅಂತ ಗಂಡ ನಾಯತಿ ತಡೀಲೆ. ಈ ನನ್ನ ಚೀಲ ಹಿಡ್ಕೊ, ನಾ ಅದನ್ನು ಓಡಿಸಿ ಬರ್ತೇನೆ. ಹಚ್ಚ ಹಚ್ಚ ಹಚ್ಚ, ನಾಯಿಗೆ ಹುಟ್ಟಿದ್ದ. ಏ ಹುಡುಗಿ, ಅಪ್ಪ ಹುಟ್ಟೈತಿ. ಇದ್ರಾಗ ನಮ್ಮವು ಕಟ್ಟಿದ ಶೇಂಗಾ ತುಪ್ಪದ ಉಂಡಿ
ಸಜ್ಜಿ ರೊಟ್ಟಿ, ಗುರೆಳ್ ಚಟ್ನಿ, ಮಾವಿನಕಾಯಿ, ಉಪ್ಪಿನಕಾಯಿ ಅದಾವು. ಗಟ್ಟೆಗೆ ಹಿಡ್ಕೋ, ಮತ್ತೆ ಯಾವ್ದಾರ ನಾಯಿ ಬಂದು ಕಸ್ಕೊಂಡು ಹೋಗಿಗಿತ್ತ. ಉಪ್ಪಿನಕಾಯಿ ಎಷ್ಟು ಘಮ ಘಮ ಅನ್ನಕತ್ತೈತಿಲ್ಲೋ. ಯಾಕ ಉಪ್ಪಿನಕಾಯಿ ಅಂದ್ಬಿಟ್ಲೆ ಬಾಯ ಜುಳು 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 ನೀರು ಬರಾಕತ್ತಾವನ. ಯಾಕ ಎಷ್ಟ್ರಾಗ ಐತಿ ನಿನಗ? 3ರಾಗ ಏನು 4ರಾಗ? ಅಯ್ಯ ನಿನ್ನ ಬಾಯಾಗಾರ ಕಟ್ಟಗ್ ರೊಟ್ಟಿ ತುರುಕ್ಲಿ, ನನಗಿನ್ನು ಮದ್ವಿನ ಆಗಿಲ್ಲ. ಹಿಂಗ ಹಂಗಂದ್ರ ನಾ ಈಗ ಮದುವೆ ಆಗಾಕ ಹೊಂಟಿದ್ದೆ. ಅಲ್ಲಲ್ಲ ಹೆಣ್ಣು ನೋಡಾಕ ಹೊಂಟಿದ್ದೆ. ಅದಕ್ಕೆ ಇಷ್ಟು ದೊಡ್ಡ ಬುತ್ತಿ ಕಟ್ಟಿ ಕಳ್ಸಾಳ ನಮ್ಮವ್ವ. ಅಲ್ಲೇ ಹೆಣ್ಣು ನೋಡಾಕ ಬುತ್ತಿ ಕಟ್ಕೊಂಡ್ ಬಂತ ನೀನು ಹಣೆ ಬರಕಂತಿನ. ಮತ್ತೇನು ಮಾಡ್ರತ್ನ, ನಾನು ನಿನ್ನಂತ ಎಷ್ಟೋ ಹುಡುಗಿಯರ್ನ ಪ್ರೀತಿಸಿ ನೋಡಿದ್ಯಾ. ಒಬ್ಬ ಕೈ ಕೊಡೋದು, ಇನ್ನೊಬ್ಬ ಬಾಯ್ ಬಾಯ್ ಅಂತ ಹೇಳೋಕ್ಕಾರ. ನಾನಾರ ಏನ್ ಮಾಡ್ಲಿ? ಅಯ್ಯಯ್ಯಯ್ಯಯ್ಯೋ, ಅಂತ ಹುಡುಗಿನ ಪ್ರೀತಿ ಮಾಡಿ ಸೊರಗಿ ಸಣ್ಣದೇನೋ ನನ್ನ ರವಿ ಮರೆಯ. ಅದ ನಿನ್ನಂತ ಬಾಯ್ ಬಡಕ್ ಹೆಣ್ಣ ಕರೆ ಹುಬ್ಬಿನ ಕಣ್ಣ. ನಾನು ಅಂತಗಿದ್ದೀನ? ಏ ಇಲ್ವ, ಇಲ್ಲ ನಿನಗಂದ್ರ ಬಾಯಾಗ ಹುಳ ಬೀಳ್ತಾವ ನನಗ. ಹೌದು. ಹಾಲ್ ಅಂತ ಹುಡುಗಿ ನೀನ ಎಂತೆಂತಾರ ಮಾತಾಡಕ್ ಬರ್ತನ? ಅಲ್ಲ ನೀನು ಪಕ್ಕಾ ಕರೆ ಮಾತಿನ ಕರೆ ಒದಿದಿ, ಗುಲಾಬಿ ಹಿಡ್ಕೊಂಡ ಗುಬ್ಬ ಒದಿದಿ, ಮಾತು ಕೊಟ್ಟು ಮಲ್ಲ ಒದಿದಿ. ಅಲ್ಲ ರತ್ನ, ನಾನು ನಿನ್ನ ಸಲುವಾಗಿ ತಲೆ ಕೆಡಿಸ್ಕೊಂಡೆ. ನಮ್ಮ ಅವನ ಕೊಡು ಹುಚ್ಚನಾಯಿ ಬಡಿಸ್ಕೊಂಡಂಗೆ ಬಡಿಸ್ಕೊಂಡೆ. ಆ ಕುಂಟ ನಿಮ್ಮಪ್ಪ ಸೀತಾಪತಿ ಅವನ ಕೈಲಿ ನಾಯಿ ಒದ್ದಂಗೆ ಒದಿಸ್ಕೊಂಡ. ನಮ್ಮ ಗೆಳೆಯಾರ ಕೂಡ ಹೆಂಗೆ ಪ್ರೀತಿ ಮಾಡ್ಬೇಕಂತಂದ ನಮ್ಮ ಗೆಳೆಯಾರ ಕೂಡ ಕುಂತ ಹೇಳಿಸ್ಕೊಂಡ. ಕಂಡವ್ರಿಗೆ ಈ ಊರ ಕೈ ಮುಗುದ. ಯಪ್ಪ ನನಗೆ ಓಟ್ ಹಾಕ್ರು, ಕಾಕ ನನಗೆ ಓಟ್ ಹಾಕು, ಮಾವ ನನಗೆ ಓಟ್ ಹಾಕಂತೇಳಿ ನಾ ಈ ಊರ್ ಮೆಂಬರ್ ಆಗಿ ನಿನ್ನ ಪ್ರೀತಿ ಮಾಡಿದ್ರೆ ನೀನು ನಾನು ಒಂದು ತೊಟ್ಟಿಗರ ಪ್ರೀತಿ ಮಾಡ್ತೀಯ? ಬರೀ ಆ ಕರೆ ರಾಮಾಯಣ ಅಂತಿದಿ. ಅಲ್ಲಲ್ಲೋ, ನಿನ್ನ ತಲೆಯಾಗ ಬುದ್ಧಿನ ಇಲ್ಲ ಅಂತಿ ನಾನು. ಅಲ್ಲ, ನಿನ್ನ ಸಲುವಾಗಿ ಊಟಿಲ್ಲ, ಕೂಳಿಲ್ಲ, ನಿದ್ದಿಲ್ಲ, ನೀರಡಿಕಿಲ್ಲಂತೆ ನಾನು ಹಿಡ್ಕೊಳಕ್ ಓಡಿ ಬಂದ್ರೆ ಅವನು ನಾನು ನಾಯಿ ಕಡೆಗೆ ಬರ್ಬೇಕ ನನ್ನ ರಾಜ್ಯ. ಅಯ್ಯೋ ನನ್ನ ರಾಣಿ, ಈ ಮಾತು ಕರೇನಾ? ನಾ ಓಡಿ ಬಂದು ನಿನ್ನ ತೆಕ್ಕಿ ಬಡ್ಕೊಂಡ ನನ್ನ ಕಣ್ಣು ಗಪ್ಪಾಗಿತ್ತು. ಅವಾಗರ ತಿಳಿಲಿಲ್ಲಲ್ಲೋ ನನ್ನ. ನನಗೆ ತಿಳಿದಿದ್ರ ನಾಯ ಕಳ್ದಿದ್ನೆ ನನ್ನ ರಾಣಿ. ಇರ್ಲಿ ನಮ್ಮವ್ ಕಟ್ಟಿದ ಸಜ್ಜಿ ರೊಟ್ಟಿ, ಉಪ್ಪಿನಕಾಯಿ ಬುತ್ತಿ ಬಿಚ್ಚಿ ಉಂಡ ಹಗರಾಗೋಣ. ನಡಿ ನಮ್ಮ ಹೊಲಕ್ಕ. ನಡಿ ಹಂಗದ ಹಿಡ್ಕೊಂಡು ಕೈನ.
ಪೇಮೆಂಟ್ ಕಟ್ಟು ಮಾಮ ಹಾ ಹೋಗು ನಡಿ ಹಂಗಂದ್ರ ನಡಿ. ನಿಮ್ಮವ್ವ ಮಾಡಿದ ಬಿಸಿ ಬಿಸಿ ರೊಟ್ಟಿ ಹಾ ಒಪ್ಪಣೆಕಾಯಿ ಹಾ ಬಾ ಬಾ. ಗುಂಡೇಟಿಗೆ ಚಿತ್ರವಾಗುತ್ತಿದೆ ಧರ್ಮರಾಜನ ಸಂಸಾರ. ಶಕುನಿಯ ಒಂದು ಮಾತು ಕೇಳಿ ಇಡೀ ಕೌರವ ಕುಲವೇ ಸರ್ವನಾಶವಾದಂತೆ. ನನ್ನ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗುತ್ತಿದೆ ಆ ವೀರನ ಕನಸು. ನಿತ್ಯ ನನ್ನ ಸೂಳೆಯಾಗಿ ಬದುಕುತ್ತಿದ್ದ ಲಾವಣ್ಯ ಇಂದು ತಂಗಿ ಎಂಬ ಹೆಸರಿನಿಂದ ಆ ಶಶಿಧರ ಕುಸುಮದ ಸತಿಯಾಗಿ ನಿನ್ನ ಮನೆ ಮನ ಸೇರಿ ಧರ್ಮ ತುಂಬಿದ ಧರ್ಮರಾಜರ ಮನೆ ದರ್ಶನ ಮಾಡಿ ಹಸನಾದ ನನ್ನವಳ ಕೈಯಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರನಾಗರ ಮನೋಹರಣೆ ಅಲ್ಲ. ಹಾಯ್ ಮನೋಹರ. ಬಾಲಾವಣ್ಯ, ಇಷ್ಟೊಂದು ತಡವೇಕೆ? ನೋಡಿ, ಇಷ್ಟು ವೇಗದಿ ಬಂದರೂ ಇನ್ನೂ ತಡವೇ? ಹೌದು, ಮತ್ತೆ ನನ್ನ ಮನಸ್ಸು ಮಲ್ಲಿಗೆಯಂತೆ ಅರಳಿ ನನ್ನ ಕನಸು ಮಧುರ ಜೇನಿನ ಹನಿಯಂತೆ ಹೊರಗೆ ಬರುವಾಗ ನನಗೆ ಸಮಯದ ಪರಿಕಲ್ಪನೆ ಇರುವುದಿಲ್ಲ. ಇರಲಿ, ಮೊದಲು ನಿನ್ನ ಸಿಹಿ ಮುತ್ತೊಂದು ಕೊಡು, ಆಮೇಲೆ ಮಾತಿನ ಮಂಟಪದ ಸುರಿಮಳೆ. ನೋಡಿ, ನಿತ್ಯ ಮುತ್ತಿನ ಸುರಿಮಳೆಯನ್ನೇ ಗೈದರು ಈ ನಿಮ್ಮ ಪ್ರೇಮದ ತುತ್ತಿನ ಚೀಲ ತುಂಬುವುದೇ ಇಲ್ಲ ನನ್ನ ಪ್ರೀತಿಯ ರಾಜ. ಹಾ, ಸುರಿಸೊಂದು ಸುಮಧುರ ಗೀತೆಯನ್ನು.
ಈಗ ತೃಪ್ತಿ ಆಯಿತು ನನ್ನ ಮನಕ್ಕೆ. ನೀಗೈದ ನೃತ್ಯ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಆ ಕೋಗಿಲೆ ಮೌನವಾಗಿರಬೇಕು ಅಲ್ಲವೇ ರಾಣಿ? ನೋಡಿ, ಆದಷ್ಟು ಬೇಗನೆ ನಿಮ್ಮ ಮಾತನ್ನು ಮೌನವಾಗಿ ಇಟ್ಟು ನನ್ನನ್ನು ಸೂಳೆ ಎಂಬ ಸ್ಥಾನದಿಂದ ಕಿತ್ತು ಹಾಕಿ ಆದಷ್ಟು ಬೇಗನೆ ನಿಮ್ಮ ಮಡದಿಯ ಸ್ಥಾನವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಾನು. ಇನ್ನೂ ತಡವಿಲ್ಲ ರಾಣಿ. ಚಂದಿರನಂತ ಚೆಲುವು ಹೊಂದಿದ ನೀನು ಬಂಗಾರದಂತ ಬದುಕು ಸಾಗಿಸುವಂತೆ ಮಾಡುತ್ತೇನೆ. ಅದಕ್ಕಾಗಿ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆಸಿದ್ದೇನೆ. ನಿನ್ನಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಬೇಕಾಗಿದೆ. ಅನಂತರ ನಾವೇ ಈ ಊರಿನ ನವ ಜೋಡಿ ಅಮರ ಪ್ರೇಮಿಗಳು. ಹೌದಾ? ಆ ಕನಸಿನವರ ಯಾರು, ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ನನಗೊಂದು ಗೊತ್ತಾಗ್ತದೆ. ವರ ಸೂಪರ್, ಹುದ್ದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಜೋಡಿ. ನನಗೆ ಒಪ್ಪಿಗೆ ಸೂಚಿಸಿ ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಹೌದಾ? ಅವನು ಪೊಲೀಸ್ ಇನ್ಸ್ಪೆಕ್ಟರ್. ನಾನು ಮಾಡುತ್ತಿರುವ ಕಾರ್ಯ, ನೀವು ಮಾಡುತ್ತಿರುವ ಕಾರ್ಯವನ್ನು ಎಲ್ಲದಲ್ಲಿಯೂ ಕೈ ಜೋಡಿಸ್ತಾ ಇದ್ದ. ಅಂದ ಹಾಗೆ ನೋಡಿ, ನಾಳೆ ಹಳಿ ತಪ್ಪಿದ ರೈಲ್ ಆಗಬಾರ್ದು ನಮ್ಮ ಜೀವನ. ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಾನು. ಎಲ್ಲವನ್ನು ಬಲ್ಲವಳ ಮುಂದೆ ನಾ ಚಾಡಿ ಹೇಳಿ ಚಿಲ್ಲರನಾದಂತೆ ನಿನಗೆಲ್ಲವನ್ನು ಕಲಿಸುವುದಿದೆ ಲಾವಣ್ಯ. ಹೆಣ್ಣಾದ ಸೀತೆಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃಷ್ಟರಾಷ್ಟ್ರನಿಂದಲೇ ಮಹಾಭಾರತ ರಾಜ್ಯಭಾರ ನಡೆಯಲಿಲ್ಲವೇ? ಕಾಲಿಲ್ಲದ ಹೇಳುವ ವರ್ಣನಿಂದಲೇ ಆ ಸೂರ್ಯದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನಿದರ್ಶನ ನಿನ್ನ ಕಣ್ಣ ಮುಂದೆ ಇದ್ದರೂ ನಾ ನಿನಗೆಲ್ಲವನ್ನು ಹೇಳಿಕೊಡಬೇಕೇ ಲಾವಣ್ಯ? ಆದರೂ ಮಹಿಷಾಸುರನನ್ನು ಕೊಲ್ಲುವುದಕ್ಕೋಸ್ಕರ ಆ ದೇವಿಯ ಹರಿಹರರ ಶಕ್ತಿ ಅವತರಿಸಿ ಆ ಶಕ್ತಿಯನ್ನು ಪಡೆದುಕೊಳ್ಳಲಿಲ್ವೇ? ಅದಕ್ಕೋಸ್ಕರ ನಿಮಗೆ ಹೇಳಿದೆ. ತಕ್ಕ ಉತ್ತರ. ಆಗಲಿ, ನಿನ್ನ ಮೋಹದ ಬಲೆಗೆ ಆ ಧರ್ಮರಾಜ ಬೀರರನ್ನು ಕೆಡವಿ ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರನ್ನು ಬೀದಿ ಪಾಲಾಗಿಸಿ ಆ ವರಲಕ್ಷ್ಮಿಯನ್ನು ಯಾವ ಕೆಸರಿನ ಕಮಲದ ಮೇಲೆ ಕೂರದ ಹಾಗೆ ಮಾಡಿ ತೋರಿಸು. ಮುಂದಿನ ಹಂತದ ಕಂತೆಯನ್ನು ನಾನು ನಿನಗೆ ಮತ್ತೆ ಹೇಳಿಕೊಡುವೆ. ಬಾ, ಹಾಡುತ್ತಾ ನಿನ್ನ ಮದುವೆ ಮಂಟಪಕ್ಕೆ ಹೋಗೋಣ. ಬನ್ನಿ ಹೋಗೋಣ.
ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬರು? ಓಹೋ, ನಮ್ಮ MLA ಸಾಹೇಬ್ರು, ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮೊಂದಿಗೆ ಕುಳಿತು ಮಾತನಾಡೋಷ್ಟು ಸಮಯವಿಲ್ಲ ನನಗೆ. ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ, ಬೇಗ ಬೆಂಗಳೂರಿಗೆ ಹೋಗಬೇಕು. ಏನೋ ತಮ್ಮ ಮದುವೆ ಕಾರ್ಯ ನಿನ್ನೆ ಮುಗೀತಲ್ಲ, ಅದಕ್ಕೆ ತಮಗೆ ಮತ್ತೊಮ್ಮೆ ಶುಭಾಶಯ ಕೋರಲು ಬಂದೆ. ಎಲ್ಲವೂ ತಮ್ಮ ದಯ ಸರ್. ಇಷ್ಟೆಲ್ಲ ವಿದ್ಯೆ ಕಲಿತು ಈ ಹುದ್ದೆ ನನಗೆ ಸಿಗಬೇಕಾದರೆ ತಮ್ಮ ಸಹಾಯ ದೊಡ್ಡದು. ನೀವು ನನ್ನ ಪಾಲಿನ ದೇವರಿದ್ದಾಗೆ. ಮನಸ್ಸಿನಲ್ಲಿ ದೇವರು ಅಂತ ಅಂದುಕೊಂಡು ಹಾಗೆ ಕುಳಿತರೆ ಈ ಸಾಹೇಬರಿಗೆ ಏನು ಪುಣ್ಯ ಬಂದಂತೆ? ಅವರು ಹೇಳಿದ ಕೆಲಸ ನೀ ಮಾಡಿ ತೋರಿಸಿದರೆ ಆಗ ನಿನ್ನ ಋಣ ತೀರುತ್ತದೆ. ಇವರ ಕೆಲಸವನ್ನು ಶಿರಸಾವಹಿಸಿ ಮಾಡ್ತೇನೆ ಮಾಂತ್ರಿಕ. ನೀ ಮಾಡ್ತೀಯ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್. ಆದರೆ ಚುನಾವಣೆ ಹತ್ರ ಬರ್ತಾ ಇದೆ, ಯಾವ ಹೊತ್ತಿಗೆ ನಮ್ಮ ಸರ್ಕಾರ ಹೋಗುತ್ತೋ ತಿಳಿದಿಲ್ಲ. ಅಷ್ಟರಲ್ಲಿ ಆ ಭೂಮಿ ನನ್ನ ಕೈವಶವಾಗಬೇಕು. ಏನು ಮಾಡ್ತೀಯೋ ಮಾಡು. ಇಲ್ಲ ಅಂದ್ರೆ ನಿಮ್ಮ ಸಂಬಂಧ ಸರಿ ಉಳಿಯುವುದು ಬಹಳ ಕಷ್ಟ. ಈ ಮಾತಿಗೆ ನಾನು ತಪ್ಪೋದಿಲ್ಲ ರೀ. ಈ ಕಾಕಿ ಕಸರತ್ತು ಏನಂತ ಅವರೆಲ್ಲರಿಗೂ ತೋರಿಸುತ್ತೇನೆ. ಆ ನನ್ನ ಬೀರನೇ ಇರಲಿ, ಮತ್ಯಾವ ಸೂರನೇ ಇರಲಿ. ಆ ಕೆಲಸ ನೀ ಮಾಡು. ಈ ನಿಮ್ಮಣ್ಣ ಜೈಲಿನಲ್ಲಿ ಜೀವಂತ ಕೊಳೆಯುವ ಹಾಗೆ ಮಾಡಿಬಿಡು. ಮರುದಿನವೇ ನೀನು SP ಆಗಿ ಅಧಿಕಾರ ಪಡೆದುಕೊಳ್ಳುವೆ ಅಂತ. ಹಾಗೆ ಆಗಲಿ ಸರ್. ಇದು ನೆನಪಿರಲಿ. ನಮಸ್ಕಾರ ಸಾಹೇಬ್ರಿ. ಓಹೋ, ಮತ್ತೊಬ್ಬ ದರೋಡೆಕೋರನ ಆಗಮನ. ಏಯ್, ನೀನೇಕೆ ಇಲ್ಲಿಗೆ ಬಂದೆ? ನಿರಪರಾಧಿಯ ಅಣ್ಣನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಸರ್. ತನ್ನ ಸ್ವಂತ ಹೆಂಡತಿಯನ್ನು ಕೊಲೆ ಮಾಡುವ ಪಿತೂರಿಯಾಗಿ ಅಂದು ನಿಮ್ಮನ್ನು ಹೊರ ಕಳಿಸಿ ಅವಳನ್ನು ಕೊಂದು ಹಾಕಿದ ಈತ ದೇವರೇ. ಇವನು ನಿರಪರಾಧಿ. ಸೋನಿತ, ನೀ ಮಾಡುತ್ತಿರೋ ಒಂದೊಂದು ಕೇಳಿಸಿಕೊಂಡರೆ ಈ ನಿಮ್ಮಣ್ಣ ದೇವರಂತವನೇ. ನಿಮಗೆ ನನ್ನ ಅಣ್ಣ ಅಂದಿರಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ನೀನೊಬ್ಬ ದರೋಡೆಕೋರ, ಇವನೊಬ್ಬ ಕೊಲೆಗಾರ. ಬಾಯಿ ಬಿಗಿ ಹೀದು ಮಾತನಾಡಿರಿ, ಇಲ್ಲ ಅಂದ್ರೆ ನಾನಿನ್ನ ಅಣ್ಣನೆಂಬ ಪದ ಕಿತ್ತುಕೊಂಡು ನಿಜವಾದ ಕೊಲೆಗಾರ ನಾನಾಗಿ ಜರಿದು ಮಾತನಾಡುವ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಬಿಡ್ತೀನಿ. ಹುಷಾರ್. ಏ ಬೀರ, ನಾನೊಬ್ಬ ಪೊಲೀಸ್ ಅಧಿಕಾರಿ, ನಿನ್ನನ್ನು ಏನಾದರೂ ಮಾಡಬಲ್ಲೆ. ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾದರೂ ಮಾಡಿದರೆ ಯಾರು ಕೇಳ್ತಾರೆ? ಹೆಚ್ಚಿಗೆ ಮಾತಾಡಿದರೆ ನಾನಿನ್ನನ್ನು ಇಲ್ಲೇ ಶೂಟ್ ಮಾಡಬೇಕಾಗಿತ್ತು. ಎತ್ತರ ಶೂಟ್ ಮಾಡಿದ್ಯಾ? ಇನ್ಸ್ಪೆಕ್ಟರ್ ಸಾಹೇಬ್ರೇ, ನಿಮ್ಮ ಮಾತಿಗೆ ನಾನು ನಗಬೇಕು, ಅಳಬೇಕು. ನನಗೊಂದು ತಿಳಿಯದಾಗಿದೆ. ಬೇಗ ನನ್ನ ಶೂಟ್ ಮಾಡಬಾರು. ನಿನ್ನನ್ನ ತಮ್ಮನನ್ನಾಗಿ ಪಡೆದದ್ದಕ್ಕೆ ಮೊದಲು ನನ್ನ ಶೂಟ್ ಮಾಡಬಾರು. ಆಡಿ ಬಂದ್ರ ನಿನ್ನ ಅಂಗಾಲು ಹೊಲಸಕ್ಕೈತಂತ ಹೆಗಲ ಮೇಲೆ ಇಟ್ಕೊಂಡು ಒಳಗೆ ಬರ್ತಿದ್ನಲ್ಲೂ, ಅದಕ್ಕೆ ನಾನು ಶೂಟ್ ಮಾಡಬಾರು ತಮ್ಮ. ಶಾಲೆ ಕಲಿಯಾಕ ನನ್ನ ತಮ್ಮ ಯಾರ ಹಿಂದೆ ಬೀಳಬಾರ್ದಂತ
ಅನ್ನಗ ಗೊತ್ತಿಲ್ದ ಮರಿ ಮಾರಿ ರೊಕ್ಕ ಕಳಿಸ್ಕೊಡ್ತಿದ್ನಲ್ಲು, ಅದಕ್ಕೆ ನಾನು ಶೂಟ್ ಮಾಡಬಾರು ತಮ್ಮ, ಮೊದಲು ನಾನು ಶೂಟ್ ಮಾಡಬಾ. ಬೇಸ್ ತುಂಬಾ ಅಭಿನಯ ಮಾಡ್ತಿದ್ದೀಯಾ. ಹಾ, ನಿನ್ನ ಸಂಭಾಷಣೆ ಊರು ಜನ ಕೇಳಿದ್ರೆ ಕ್ಯಾಕರಿಸಿತ್ತು ಅಂತ ಹೋಗಿದ್ದಾರೆ ನಿನ್ನ ಮುಖಕ್ಕೆ. ಮರಿ ಮಾರಿ ಸಾಲಿ ಕಲಿಸಿದನಂತೆ, ನನ್ನ ಹೊತ್ತು ತಿರುಗಾಡಿದನಂತೆ. ಏ ಬುಬ್ಬ, ಯಾರ ಮರಿ ಮಾರಿದೆಯೋ? ಎಲ್ಲಿವೆ ನಿನ್ನ ಮರಿ? ಎಲ್ಲಿದೆ ನಿನ್ನ ಆಸ್ತಿ? ಮನೆ ಎಲ್ಲವೂ ನಮ್ಮ ಸ್ವತ್ತು, ನೀನು ನಮ್ಮ ಅಣ್ಣನೇ ಅಲ್ಲ. ಎಲ್ಲಿದ್ದ ಬಂದ ಅನಾಥ? ಇನ್ಸ್ಪೆಕ್ಟರ್, ಇನ್ನೊಮ್ಮೆ ನುಡಿಯದಿರು ನನ್ನ ತಮ್ಮನಿಗೆ ಅನಾಥನೆಂಬ ಶಬ್ದವನ್ನು. ನೀನು ಈ ರೀತಿ ಮಾತನಾಡಬೇಕಾದರೆ ನಿನಗೆಲ್ಲೋ ಪಾಪ ತುಂಬಿ ಬಂದಂತೆ ಕಾಣುತ್ತದೆ. ನೀ ನನ್ನ ತಮ್ಮನೇ ಅಲ್ಲ, ರಕ್ತ ಸಂಬಂಧದ ದ್ರೋಹಿ. ಸಾಕು, ಮುಗಿಸು ನಿನ್ನ ಹಳೆ ಪುರಾಣ. ಬಿಸಿ ಅವನನ್ನು ಹೊರಗೆ ಬಿಡಿ. ಸರ್, ಏನಪ್ಪ ಧರ್ಮರಾಜ, ಜೈಲಲ್ಲಿ ಇದ್ದುಕೊಂಡು ಈ ರೀತಿ ಅರ್ಭಟಿಸುವೆಯಾ? ಈತ ನಮ್ಮ ಅಣ್ಣನೇ, ಇವನ ಉಪಕಾರ ನನಗಿದೆಯಾ? ಇವನು ಅನಾಥನಲ್ಲದೆ ಬೇರೇನು? ಇವನು ನಮ್ಮ ತಂದೆ ರಕ್ತ ಹೊಂಚಿಕೊಂಡು ಬಂದಿದ್ದರೆ ನಾನು ಮದುವೆ ಆಗುತ್ತಿರೋ ಹೆಣ್ಣನ್ನು ಈತ ಪ್ರೀತಿಸುತ್ತಿರಲಿಲ್ಲ. ಅವನ ಮಾತು ಕೇಳಿ ನೀನು ದೇವರಂತ ಅತ್ತಿಗೆಯನ್ನು ಕೊಲೆ ಮಾಡುತ್ತಿರಲಿಲ್ಲ. ಏ ಸತ್ಯವನ್ನು, ಸತ್ಯ ಅಸತ್ಯತೆಯನ್ನು ತೂಗಿ ನೋಡಿ ಹೇಳಲಿಕ್ಕೆ ಇದು ಪಂಚಾಯಿತಿ ಅಲ್ಲ ಕಣು. ಸಣ್ಣವನಾದ ನಿನಗೆ ತಿಳಿಸಿ ಹೇಳಲಿಕ್ಕೆ ಇದು ಮನೆಯೂ ಅಲ್ಲ. ಆಸ್ತಿ ಇಲ್ಲದೆ ನಾವು ಅನಾಥರಾಗಿ ಬಾಳುವ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮಳು, ಅಂದರೆ ಈ ಬೀರನ ತಾಯಿ, ನಮಗೆ 5 ಎಕರೆ ಭೂಮಿಯನ್ನು, ಇವನಿಗೂ 5 ಎಕರೆ ಭೂಮಿಯನ್ನು ಹಿಡಿದುಕೊಟ್ಟು 100 ಕುರಿಗಳನ್ನು ಕೊಡಿಸಿ ನಮ್ಮ ಮನೆ ಸಂಸಾರಕ್ಕೆ 2 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನಮಗೆ ನೆರಳು ಮಾಡಿ ಈ ಕೂಸನ್ನು ನಮಗೆ ಕೈಗೆ ಕೊಟ್ಟು ಹೋಗಿದ್ದಾಳೆ ಕಣು. ಇದೆಲ್ಲ ಸಣ್ಣವನಾದ ನಿನಗೇನು ಗೊತ್ತು? ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿನಿಂದ ನಿನ್ನ ಹೆಸರು ಏಕೆ? ಕ್ಯಾನ್ಸರ್ ಕಾಯಿಲೆಯಿಂದ ಸಾಯುತ್ತಿರುವ ಇವನ ತಾಯಿ, ವಯಸ್ಸಿಲ್ಲದ ಇವನಿಗೆ ಅಜ್ಞಾನ ಪಾಲಕನೆಂದು ಕೂಡಿಸಿ ಹೋಗಿದ್ದಾಳೆ. ಸುಳ್ಳು ಸುಳ್ಳು, ನಾ ಇದ್ಯಾವುದನ್ನು ನಂಬೋದಿಲ್ಲ. ಬಿಸಿ ಇವನನ್ನು ಒಳಗೆ ಹಾಕಿರಿ. ನಿಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಅವ್ರನ್ನೇಕೆ ಒಳಗೆ ಹಾಕುತ್ತಿದ್ದೀರಾ? ಅದನ್ನ ಕೇಳೋಕೆ ನೀನ್ಯಾರು? ನಾನು ಯಾರು ಎಂದು ತೋರಿಸಿಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಇವನನ್ನು ಬಿಡಿ ಅನ್ನಲಿಕ್ಕೆ ನನ್ನ ಮೇಲಾಧಿಕಾರಿಯ ಇಲ್ಲ ಗೃಹ ಮಂತ್ರಿನ? ಇದಾವುದೂ ಅಲ್ಲ, ನಾನು ವಕೀಲ ವರದರಾಜ್. ಇವರ ಬಿಡುಗಡೆಗೆ ಕೋರ್ಟ್ನಿಂದ ಬೇಲ್ ತಂದಿದ್ದೀನಿ. ಬಿಟ್ಟು ಬಿಡಿ ಇವರನ್ನು. ಛೇ, ಇದೆಂತ ಕೆಲಸ? ಬಿಸಿ ಅವನನ್ನು ಹೊರಗೆ ಬಿಡಿ. ಲಕ್ಷ್ಮಿ, ನಿನ್ನದು ಎಂತ ದೊಡ್ಡ ಉಪಕಾರವಮ್ಮ. ಅಪಾಯ ಕಾಲದಲ್ಲಿ ಇರುವವರಿಗೆ ರಕ್ಷಣೆ ಮಾಡೋದನ್ನು ಆದ್ಯ ಕರ್ತವ್ಯ ದೇವರೇ. ನಿಮ್ಮ ಹೆಸರು ಕೇಳಿದರೆ ಸಾಕು, ಪ್ರತಿ ಜನರು ಕೈ ಮುಗಿದು ಹಿಂದೆ ಸರಿಯುತ್ತಾರೆ. ಮಾಮ ಎನ್ನುವ ಬಾಯಿಂದ ದೇವರೇ ಎಂದು ಸಂಬೋಧಿಸುವ ಈ ನಿನ್ನ ಸರ್ವ ಬುದ್ಧಿಗೆ ಎಲ್ಲಿಂದ ಉತ್ತರವಿದೆ ತಾಯಿ? ಈ ನಿನ್ನ ಕೆಲಸ ಅಪಾರವಾಗಿದೆ. ಎಲ್ಲವನ್ನು ಮಾತಾಡುವುದೇ ಸ್ಥಳವಲ್ಲ ದೇವರೇ. ಬನ್ನಿ ಹೋಗೋಣ. ಹೌದು, ಬಾರಣ್ಣ, ಮೊದಲು ಮನೆಗೆ ಹೋಗೋಣ. ನಿಲ್ಲಿ. ನಾಳೆ ದಿನ ನನ್ನ ಪಾಲು ನನಗೆ ಕೊಡಬೇಕು, ನಿಮ್ಮ ಪಾಲು ನೀವು ತಗೊಳ್ಳಬೇಕು.
ಆ ರೀತಿ ನಾಳೆ ನಡೆಯಬೇಕು. ಹಾಗೇ ಆಗಲಪ್ಪ, ಹಾಗೇ ಆಗಲಿ. ಮಾವ, ಅದೇನೋ ಚಿಂತೆ ಮಾಡುತ್ತಾ ಚಿಂತೆಗೆ ಒಳಗಾದಂತೆ ಕಾಣ್ತಾ ಇದೆ ನೋಡಿ. ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬಂದಿದ್ದೇನೆ, ಕುಡಿಯಿರಿ, ನಿಮ್ಮ ತಲೆ ತಾನೇ ಸರಿ ಹೋಗುತ್ತೆ. ಅದು ಅಂತಿಂತ ಚಿಂತೆ ಅಲ್ಲ ತಾಯಿ, ಜೀವನ ಪೂರ್ತಿ ಚಿಂತೆ ಮಾಡಿ ಮಾಡಿ ಕೊರಗುವಂತ ಚಿಂತೆ. ಏನು ಮಾಡಲಿ, ಯಾರ ಮುಂದೆ ಹೇಳಿಕೊಳ್ಳಲಿ? ಮಾವ, ಆ ಕೆಂತು ರಾಯನ ಮನೆಯಲ್ಲಿ ಚಿಂತೆಗಳ ಕಂತೆ, ಕುಬೇರನ ಮನೆಯಲ್ಲಿ ಹಣದ ಚಿಂತೆ ಬೇಡ ಮಾವ. ಈ ಬಡತನದ ಮನೆಯಲ್ಲಿ ಬಂಗಾರವನ್ನೇ ಮೆಟ್ಟಿ ನಿಲ್ಲುವ ಈ ಮನೆತನದಲ್ಲಿ ಚಿಂತೆ ಅಂತ ಹೇಳ್ತಾ ಇದ್ರಲ್ಲ ಮಾವ, ನಾನು ಇರುವಾಗ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಒಂದು ಸಲ ಮಾವ, ಒಂದು ಸಲ ನನ್ನನ್ನು ತಿರುಗಿ ನೋಡಿ ಮಾವ. ನಿಮ್ಮ ಚಿಂತೆಯನ್ನೆಲ್ಲ ನಾನು ಎಲ್ಲ ಮಾಯ ಮಾಡಿಬಿಡ್ತೇನೆ ಮಾವ, ಮಾಯ ಮಾಡಿಬಿಡ್ತೇನೆ. ಲಾವಣ್ಯ, ಇದು ಧರ್ಮವಂತರ ಮನೆ. ಮುತ್ತೈದೆ ಆದವಳು ನೆತ್ತಿಯ ತುಂಬ ಸೆರಗನ್ನು ಹೊತ್ತು ನೆಲದಲ್ಲಿ ಚಿತ್ತ ನೆಟ್ಟು ನಡೆಯಬೇಕು. ಅರಬೆತ್ತಲೆ ಅಂಧಕಾರದ ಸೂತ್ರ, ದಯಮಾಡಿ ನಿನ್ನ ಎದೆಯಿಂದ ಜಾರಿದ ಸೆರಗನ್ನು ನೆತ್ತಿಯ ತುಂಬ ಹೊತ್ತುಕೊಳ್ಳಮ್ಮ. ಮಾವ, ಪರಿಜ್ಞಾನವಿಲ್ಲದೆ ಬುದ್ಧಿ ಇಲ್ಲದವರಂತೆ ನನ್ನ ಮುಂದೆ ಮಾತನಾಡಬೇಡಿ. ನೋಡಿ, ಈ 3 ದಿನದ ಸಂತೆಯಲ್ಲಿ ನನ್ನ ಮಾತನ್ನು ಒಂದು ಸಲ ನೀವು ಕೇಳಿದರೆ ನೋಡಿ, ರಾಜನಾದ ನೀವು ಮಹಾರಾಜನಾಗಿ ಮೆರೆಯಬಹುದು ಮಾವ, ಮಹಾರಾಜನಾಗಿ ಮೆರೆಯಬಹುದು. ಲಾವಣ್ಯ, ನಿಮ್ಮ ಮಾತುಗಳದೇಕೋ ದಾರಿ ತಪ್ಪಿ ಹೊರಟ ದನಗಳಂತೆ ಹೋಗುತ್ತಿವೆ. ನಾ ದಿನ ಬೆಳಗಾದರೆ ಧರ್ಮವನ್ನೇ ಪರಿಪಾಲಿಸುವ ನನಗೇಕೋ ಅದು ಅಸಹ್ಯವೆನಿಸುತ್ತಿದೆ. ನೀನೊಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ಹೀಗೆಲ್ಲ ಮಾತನಾಡಬಾರದು. ನೀನೀಗ ಒಳಗೆ ನಡೆ, ನಾನು ಹೊಲಕ್ಕೆ ಹೋಗಬೇಕು. ಮಾವ, ನಿಂತುಕೊಳ್ಳಿ ಮಾವ, ನಿಂತುಕೊಳ್ಳಿ. ಸರಸ ಸಲ್ಲಾಪದಿಂದ ಸತಿಯನ್ನು ಕಳೆದುಕೊಂಡ ನೀವು, ನಿಮ್ಮನ್ನು ನೋಡ್ತಾ ಇದ್ರೆ ಯಾಕೋ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಮಾವ, ತುಂಬಾ ನೋವಾಗ್ತಾ ಇದೆ. ರಾಜನಿಗಿಂತ ಮಹಾರಾಜನ ತರ ವೈಭೋಗವಾಗಿ ಕಾಣುತ್ತಿರುವ ನಿಮ್ಮ ಈ ಸೌಂದರ್ಯವನ್ನು ನೋಡ್ತಾ ಇದ್ರೆ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ಅನಿಸ್ತಾ ಇದೆ ಮಾವ. ಮಾವ, ಒಂದೇ ಒಂದು ಸಲ ನನ್ನ ಆಸೆಯನ್ನು ಈಡೇರಿಸಿ ಮಾವ. ನಿಮ್ಮ ಚಿಂತೆಯನ್ನೆಲ್ಲ ನಾನು ದೂರ ಮಾಡುತ್ತೇನೆ ಮಾವ. ನಾನು ದೂರ ನಿಂತು ಮಾತನಾಡು ನಿರ್ಲಜ್ಜ ಹೆಣ್ಣೆ. ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆ ಅಷ್ಟೇ ಅಲ್ಲ, ಮಗಳಿಗೂ ಸಮಾನ. ನಾನು ಏಕಪತ್ನಿಯ ವ್ರತಸ್ಥ, ಶ್ರೀರಾಮಚಂದ್ರನ ನಿಜ ಭಕ್ತನಿದ್ದೇನೆ. ನಿತ್ಯನ ದಾರಿ ಹಿಡಿದು ಹೊರಟರೆ ಮುತ್ತೈದೆಯರೆಲ್ಲರೂ ನೆತ್ತಿಯ ತುಂಬ ಸೆರಗನ್ನು ಹೊತ್ತು ದೇವರು ಬಂದರೆಂದು ದಾರಿ ಬಿಡುತ್ತಾರೆ. ಅಂಥದ್ರಲ್ಲಿ ಈ ನಿನ್ನ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರನ್ನು ಕೆಡಿಸುತ್ತೀಯಾ ಹೇಸಿ ಹೆಣ್ಣೆ? ಮಾವ, ನೀನು ರಾಕ್ಷಸಿ ಅಂತೀಯಾ? ನನಗೆ ರಾಕ್ಷಸಿ ಅಂದರೂ ಚಿಂತೆ ಇಲ್ಲ ಮಾವ. ಆದ್ರೆ ಒಂದೇ ಒಂದು ಸಲ ನನ್ನ ಆಸೆಯನ್ನು ಈಡೇರಿಸಿ ಮಾವ. ಇದು ನನ್ನ 2ನೇ ಕರೆ ಮಾವ, ಇದು ನನ್ನ 2ನೇ ಕರೆ. ಅಯ್ಯೋ ರಾಮ, ಏನೆಂದು ಉತ್ತರ ಹೇಳಲಿ ಈ ಹೆಣ್ಣಿಗೆ? ತಾಯಿ ಲಾವಣ್ಯ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ. ಆ ನುಡಿಗಳನ್ನು ಆಡಿ ನನ್ನ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡಮ್ಮ, ಧಕ್ಕೆ ತರಬೇಡ. ಈ ಧರ್ಮರಾಜನ ನೆತ್ತರದ ಕೋಡಿ ಹರಿದರು ಧರ್ಮದ ದಾರಿ ಬಿಡಲಾರ. ಯಾಕಂದ್ರೆ ಸಾಲ ಮಾಡಿ ಉಂಡರೆ ಹೆಂಜಲ ಉಂಡಂತೆ, ತಂದೆ ಗಳಿಕೆಯಲ್ಲಿ ಉಂಡರೆ ಅಳಸಿದ ಅನ್ನ ಉಂಡಂತೆ ಅಂದಾಗ ಈ ಧರ್ಮರಾಜ ತನ್ನ ಸ್ವಂತ ಹಕ್ಕಿನಲ್ಲೇ ಬಂದವನು. ಗೊತ್ತೇನಮ್ಮ, ಹಿಂದಕ್ಕೆ ಪಡೆದುಕೋ ನಿನ್ನ ಹೆಂಜಲದ ಮಾತನ್ನು. ಮಾವ, ನೀವು ಆ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳದಿದ್ರೆ ಇದೇ ನಿಮ್ಮ ನಿರ್ಧಾರವಾದ್ರೆ ನನ್ನ ನಿರ್ಧಾರ ಬೇರೆ ಆಗುತ್ತದೆ ಮಾವ, ಬೇರೆ ಆಗುತ್ತದೆ.
ಬೇಕಿದ್ರ ನನ್ನ ಕೊಲೆ ಮಾಡಮ್ಮ, ಸಂತೋಷವಿದೆ. ಆದ್ರ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು. ಅಂತ ನನ್ನ ಪವಿತ್ರ ಮಣ್ಣಿನ ಮಡಿಕೆಯೇ ನನ್ನ ಕೈ ಬಿಟ್ಟು ಬಹುದೂರ ಹೋಗಿರುವಾಗ ನಿನ್ನ ವಿಷ ತುಂಬಿದ ಪಾತ್ರೆ ತಗೊಂಡು ನಾನೇನು ಮಾಡಲಿ ತಾಯಿ, ಏನು ಮಾಡಲಿ? ಲಾವಣ್ಯ, ತಮ್ಮನ ಮಡಿದಿ ಇದ್ದೀಯ, ಮೈ ತುಂಬಾ ಎಚ್ಚರವಿರಲಿ. ಮಾವ, ನಿಮಗಾಗಿ ಮನ ಬಯಸಿ ಬಂದವಳು ನಾನು ಎಚ್ಚರದಿಂದ ಮಾತನಾಡಬೇಕೆ? ಇಲ್ಲ ಮಾವ, ಇಲ್ಲ. ನೋಡು, ಒಂದು ಸಲ ನೋಡು ಮಾವ, ಮಾಡಿಕೊಂಡ ಹೆಂಡತಿ ಪ್ರೇಮದಿಂದ ಪ್ರೀತಿಯಿಂದ ಅವಳನ್ನು ಪ್ರೀತಿ ಮಾಡಿ ಅವಳನ್ನೇ ಬಿಟ್ಟು ಮೈದುನನ ಹೆಂಡತಿಯನ್ನು ಬಯಸುವ ಎಷ್ಟು ನೀತಿವಂತರಿಲ್ಲ ಈ ಸಮಾಜದಲ್ಲಿ. ಅದು ನಿನ್ನಂತ ನೀತಿಗೆಟ್ಟ ಹೆಣ್ಣೆ ಆಗಿರಬೇಕು. ಹೌದು, ನಾನು ನೀತಿಗೆಟ್ಟವಳೆ ನಿಜ ಮಾವ, ನೀತಿಗೆಟ್ಟವಳೆ ನಿಜ. ಹೆಂಡತಿ ಇದ್ದರು ಬೇರೆ ಪರ ಪುರುಷರ ಸಂಘವನ್ನು ಬಯಸಿ ಬೇರೆ ಹೆಂಡತಿಯ ಸಂಘವನ್ನು ಬಯಸುವ ನಿಮ್ಮಂತ ಗಂಡಸರಷ್ಟಿಲ್ಲ ಈ ಸಮಾಜದಲ್ಲಿ. ಕೇಳಲಾರೆ ಇಂಥ ಬಿರು ನುಡಿಗಳ. ಕಿವಿಯನ್ನು ಮುಚ್ಚಿಕೊಂಡಿರುವ ನಿಮ್ಮ ಕಿವಿಯನ್ನು ಬಿಚ್ಚಿ ಕೇಳಿ ಮಾವ, ಕೇಳಿ. ನೋಡು, ಮೈದುನನ ಹೆಂಡತಿ ಅಣ್ಣನ ಹೆಂಡತಿ ತಂಗಿಯ ಸಮಾನ ಅಂತ ತಿಳಿದು ಊಟಕ್ಕೆ ಬಡಿಸುತ್ತಿರಬೇಕಾದ್ರೆ ಸೆರಗಿನ ಮದುವಿನಲ್ಲಿ ನೋಡುವ ನಿಮ್ಮಂತ ಧರ್ಮವಂತರೆಷ್ಟಿಲ್ಲ ಈ ಸಮಾಜದಲ್ಲಿ. ಲಾವಣ್ಯ, ಕಾಮಾಂತರದ ಹೆಣ್ಣಾಗಿ ಕಂಡವರಿಗೆ ಸೆರಗನ್ನು ಹೇಸಿ ಹೆಣ್ಣಾಗಿ ಬಂದು ಸೇರಿದೆಯಾ ಈ ನನ್ನ ಮನೆಗೆ. ನಿನಗಿನ್ನು ಹೊಡಿತ ಒದಕಿಯೇ ಸಾಕ್ಷಿ. ನನ್ನ ಮಾತಿಗೆ ಮರು ಉತ್ತರವನ್ನು ಕೊಟ್ಟು ಈ ಮನೆ ನೆತ್ತಿರದ ನೆಲವನ್ನಾಗಿ ಮಾಡುವ ಮುನ್ನ ನಿನ್ನ ಕತ್ತನ್ನು ಕೊಯ್ದು ಮತ್ತೆ ಜೈಲಿಗೆ ಹೋಗುವೆ. ಎಚ್ಚರ! ನೋಡಿ ಮಾವ, ನೀವು ಮತ್ತೆ ಜೈಲಿಗೆ ಹೋಗಬೇಕೆನ್ನೋದಿದ್ರೆ ಅದು ನಿಮ್ಮ ಕರ್ಮ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ನನ್ನ ಮಾತನ್ನು ಕೇಳಿದೆ ಆದ್ರೆ ನನ್ನ ಹೃದಯದ ರಾಜ ನೀವಾಗಬಹುದು ಮಾವ, ನೀವಾಗಬಹುದು. ಬನ್ನಿ ಮಾವ. ಪದೇ ಪದೇ ಅದೇ ಮಾತನ್ನು ಹೇಳಿ ದಾರಿ ಬಿಟ್ಟ ದರಿದ್ರ ಹೆಣ್ಣೆ, ನಿನ್ನನ್ನು ಸಾಯಿಸದೆ ಬಿಡಲಾರೆ. ಅಯ್ಯೋ ಅಮ್ಮ, ಕಾಪಾಡಿ. ಅಣ್ಣ, ಏನು ನಿಂದು ಏಸಿ ಕೃತ್ಯ? ಅಯ್ಯೋ ಬನ್ನಿ ಸ್ವಾಮಿ, ಬನ್ನಿ. ದೇವರಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಎಲ್ಲ ಕಾಪಾಡಿದ್ರಿ ಸ್ವಾಮಿ, ಕಾಪಾಡಿದ್ರಿ. ಇಲ್ಲ ಅಂದ್ರೆ ಈ ನಿಮ್ಮಣ್ಣ ನನ್ನ ಶೀಲವನ್ನೇ ಹಾಳು ಮಾಡ್ತಾ ಇದ್ದೆ ಸ್ವಾಮಿ, ಹಾಳು ಮಾಡ್ತಾ ಇದ್ದೆ. ನಾನು ನಿಮ್ಮ ತಮ್ಮನ ಮಡ್ದಿ ಹಾಗೆಲ್ಲ ಮಾಡಬಾರ್ದು ಅಂತ ಎಷ್ಟು ತಿಳಿಸಿ ಹೇಳಿದ್ರು. ನನ್ನ ಮಾತನ್ನು ಕೇಳದೆ ನನ್ನ ಶೀಲ ಹಣ ಮಾಡಲು ಬಂದಿದ್ದ ಸ್ವಾಮಿ. ಹೌದೇನೋ ಚಂಡಾಲ, ಬಾಯಿ ತುಂಬ ಧರ್ಮರಾಜನಂತ ಹೇಳಿ ಈಗ ನನ್ನ ಹೆಂಡತಿ ಶೀಲಕ್ಕೆ ಕೈ ಹಾಕಿದ ನೀತ ತಾಳು. ಒಳಿಯಪ್ಪ, ಇವಳ ಮಾತನ್ನು ನಂಬಿ ನಿನಗೆ ತೃಪ್ತಿಯಾಗುವವರೆಗೂ ಬಳಿ ನನ್ನ ಜೀವನ ತೆಗೆದಾಕಪ್ಪ. ನೀ ನಂಬಿದ ಕಳಂಕ ಒತ್ತು ಸಾಯುತ್ತೇನೆ. ಆದ್ರ ಸತ್ಯದ ಸತ್ತು ಪರೀಕ್ಷೆ ಮಾಡೋ ತಮ್ಮ, ಪರೀಕ್ಷೆ ನೋಡಿದ್ರೇನ್ರಿ, ಕಣ್ಣಾರೆ ಕಂಡರು ಮತ್ತೆ ಸತ್ವ ಪರೀಕ್ಷೆ ಮಾಡು ಅಂತ ಹೇಳ್ತಾ ಇದ್ದಾನೆ ನಿಮ್ಮ ಅಣ್ಣ. ಇಲ್ಲ, ನಾನು ಈ ಮನೆಯಲ್ಲಿ ಇರೋದಿಲ್ಲ. ನಾನು ನಿಮ್ಮ ಹೆಂಡತಿ ಅಲ್ಲವೇನ್ರಿ? ನಾನು ಸತ್ತು ಹೋಗುತ್ತೇನೆ ಸ್ವಾಮಿ, ಸತ್ತು ಹೋಗುತ್ತೇನೆ ರೀ. ಎರ ಪಾಪಿ, ತಮ್ಮನ ಹೆಂಡತಿ ಸಮಾನವೆಂದು ಕಾಣದೆ ಅವಳಷ್ಟೇ ಪರಿಪರಿಗೆ ಬೇಡಿಕೊಂಡರು. ಬಲಾತ್ಕಾರಕ್ಕೆ ಮುಂದೋಯ್ದ್ಯಾ ನೀತ? ಬಾಯಲ್ಲಿ ನೀತಿ ಪಾಠ, ಕೃತಿಯಲ್ಲಿ ಅಧರ್ಮ ಏಸ್ಗೆ ಪಾಠ. ತೂ ನಿರ್ಲಜ್ಜ, ನಿನಗೆ ಅಣ್ಣ ಎಂದು ಕರೀಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಲೇ ಧರ್ಮರಾಜ, ಮಾಡಿಕೊಂಡ ಮಡದಿಯನ್ನೇ ಕೊಂದೆ.
ನನ್ನ ಕೈ ಹಿಡಿಬೇಕ ಲಕ್ಷ್ಮಿಯನ್ನು ಬೀರನ ಮಡದಿಯಾಗಿ ತಂದೆ. ಈಗ ನನ್ನ ಹೆಂಡತಿ ಶೀಲವನ್ನು ಮುಟ್ಟದಿದ್ದರೂ ಕೈ ತಪ್ಪಿ ಹಾಕಿ ತಿಂದೆ. ನಾನಿನ್ನನ್ನು ಉಳಿಸಲಾರೆ. ಹೊಡಿತೀಯೇನಪ್ಪ ಹೊಡಿ, ನಿನಗೆ ತೃಪ್ತಿ ಆಗುವವರೆಗೂ ಹೊಡಿ. ಆದ್ರ ಇದೀಗ ನೀ ನುಡಿದ 3 ನುಡಿಗಳನ್ನು ಮಾತ್ರ ನುಡಿಯಬೇಡಪ್ಪ. ಸರಿ ಆಯ್ತು ನೀತ. ನಿನ್ನ ಕೆಟ್ಟ ಕೈಗಳಿಂದ ನನ್ನ ಪವಿತ್ರ ಪಾದ ಮುಟ್ಟಬೇಡ. ಯಾಕಂದ್ರೆ ಉಣ್ಣು ಅನ್ನ ಮತ್ತು ಕಕ್ಕಸವನ್ನು ಒಂದೇ ಬೊಗಸೆಯಿಂದ ಸ್ವೀಕರಿಸಿದ ನೀತ ನೀನು. ತಮ್ಮ ಹಿರಿಯನ್ನ ಹಡೆದ ತಂದೆಗೆ ಸಮಾನನೆಂದು ನಂಬಿದರೆ ಆ ಶಂಭುಲಿಂಗೇಶ್ವರ ಸ್ಮರಣೆಯನ್ನು ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಮ್ಮ ಸೀತಮ್ಮ, ಇಂಥ ಅಪವಾದದ ಮಾತಿಗೆ ಸಿಕ್ಕು ಮತಿಹೀನನಾಗಿ ಸಾ ಎಂದು ನನ್ನನ್ನು ಎತ್ತೇನಮ್ಮ. ತಮ್ಮ ಶಶಿಧರ, ಈ ರೀತಿ ನನ್ನನ್ನು ಹೊಡೆದು ಮಾನ ಕಳಿಬೇಡಪ್ಪ, ಮಾನ ಕಳಿಬೇಡ. ನಾ ಈ ತಪ್ಪು ಮಾಡಿಲ್ಲ. ನನ್ನ ಎತ್ತವಳಾಡೆ ಮೇಲಾಗಿ ಶ್ರೀ ಮಾರುತಿ ದೇವರ ಮೇಲಾಗಿ ನೀನು ಹೆಚ್ಚಾಗಿ ಕೇಳಿದರೆ ನನ್ನ ಶಂಭುಲಿಂಗ ಶ್ರೀಗಳ ಮೇಲಾನೆ ತಮ್ಮ. ತಮ್ಮ ನನ್ನ ಮಾತು ಕೇಳು, ಇದರಲ್ಲಿ ಮೋಸವಿದೆ. ಈ ತಾಯಿ ಹೊಂಚು ಹಾಕಿ ನನ್ನನ್ನೇ ತಮ್ಮ ಕಾಮದಾಟಕ್ಕೆ ಹೇಳಲಾರೆ. ಶಿವ ಶಿವ, ಈ ಧರ್ಮದ ಬಾಯಿಂದ ನಾ ಹೇಳಲಾರೆ. ಶಶಿಧರ, ನಾ ಹೇಳಲಾರೆ. ಅಂದರೆ ನಾನೇ ನಿನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದೇನೆ ಅಂತ ನಿಮ್ಮ ತಮ್ಮನ ಮುಂದೆ ಹೇಳ್ತಾ ಇದ್ದೀರಾ? ಕೇಳಿದ್ರೇನ್ರಿ ನಿಮ್ಮ ಅಣ್ಣನ ಮಾತನ್ನು? ಇಲ್ಲ, ಈ ಮನೆಯಲ್ಲಿ ನಾನು ಮಾತ್ರ ಇರುವುದಿಲ್ಲ, ನಾನೇ ಹೊರಟು ಹೋಗುತ್ತೇನೆ. ಇಲ್ಲ, ನನಗೆ ಡ್ರೈವರ್ ಚೀಟಿಯನ್ನು ಕೊಟ್ಟು ಬಿಡಿ. ಲಾವಣ್ಯ, ದೇವರು ಮೆಚ್ಚುವಂತ ನಿಚ್ಚಳದ ಮಾತನ್ನು ಸತ್ಯದಿಂದ ಹೇಳಮ್ಮ ತಾಯಿ. ಹಾಲಿನಂತ ನನ್ನ ಸಂಸಾರದಲ್ಲಿ ವಿಷ ಬೆರೆಸಿ ಹಾಲಾಲ ಮಾಡಬೇಡ ತಾಯಿ, ಹಾಲಾಲ ಮಾಡಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನಾನು ಧರ್ಮವಂತ. ಪಾಪ ಅಂದ ಯಾವ ಬಾಯಿಂದ ಹೇಳ್ತೀಯ ಧರ್ಮವಂತನಂದು? ಆ ಕೀಚಕನಿಗಿಂತ ಕೀಳಾಗಿ, ದುಶ್ಯಾಸನಿಗಿಂತ ನೀಚನಾಗಿ, ರಾವಣಿಗಿಂತ ಕೂರ್ನಾದ ನೀನು ಪರಮಾತ್ಮನೇ? ಅಲ್ಲ ಅಲ್ಲ, ನೀನು ಪಾಪಾತ್ಮ. ಹೋಗು, ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಲಬೇಡ. ನೂಕು ಬೇಡ, ಹೋಗ್ತೇನು. ನನ್ನ ಮಾತನ್ನು ನೀನು ನಂಬಲಾರದಷ್ಟು ನಾನು ಕ್ರೂರಿಯಾದೇನೆ. ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ನಿನ್ನ ಹೊತ್ತು ಶಾಲೆಗೆ ಕಳಿಸಿ ಓದಿಸಿ ದೊಡ್ಡವನನ್ನಾಗಿ ಮಾಡಿದ ಪ್ರೀತಿ ನಿನ್ನ ಬಿಟ್ಟು ಹೋಗಕ್ಕಾಗಲ್ಲ ತಮ್ಮ.
ಅಂದು ಹೊತ್ತಾಗ ನಿನ್ನನ್ನ ನನ್ನ ಹೆಗಲ ಮೇಲೆ ಹೊತ್ತಾಗ ಈ ಮುಂಡಿಯ ಮೇಲೆ ಮಲಮೂತ್ರ ನೀ ಮಾಡಿದರು ಅದನ್ನು ಅಮೃತ ಅಂತ ತಿಳಿದು ಇದೇ ಕೈಯಿಂದ ಹಂಗೆ ಒರೆಸಿ ಇನ್ನು ಹೊತ್ಕೊಂಡು ಹೊಕ್ಕಿದ್ನಲ್ಲೋ ತಮ್ಮ. ಅದನ್ನ ನೆನಪು ಮಾಡಿಕೊಂಡು ನಿನ್ನ ಬಿಟ್ಟು ಹೋಗಕ್ ಮನಸ್ಸಿಲ್ಲ ತಮ್ಮ, ಮನಸ್ಸಿಲ್ಲ. ನನ್ನೂಗ್ಬೇಡ. ನೀನು ಚಿಕ್ಕವನಾಗಿದ್ದಾಗ ನಿನಗೆ ಅಂದು ಚೋಳು ಕಡಿದಾಗ ಆ ಕಡಿದ ಜಾಗಕ್ಕೆ ಇದೆ ಅಲ್ಲಿನಿಂದ ಅದರ ವಿಷ ಹೀರಿ ನಿನ್ನ ಪ್ರಾಣ ಉಳಿಸಿದ್ನಲ್ಲೋ ತಮ್ಮ. ಅದನ್ನು ನೆನೆಸಿಕೊಂಡು ನಿನ್ನ ಬಿಟ್ಟು ಹೋಗಾಕ ಮನಸ್ಸಿಲ್ಲ ತಮ್ಮ. ನನ್ನ ಅಪ್ಪಗೋರು ನಿನ್ನ ಕೈ ಮುಗಿದು ಬೇಡ್ತೇನೋ ತಮ್ಮ. ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಬಿಟ್ಟು ನಿನ್ನ ಪಾಲು ನೀನು ತಗೊಂಡು ಈಗಲೇ ಹೊರಗೆ ಹೋಗಿ ಬಿಡು. ನಿನಗೆ ಲಾಸ್ಟ್ ವಾರ್ನಿಂಗ್, ಯು ಗೆಟ್ ಔಟ್. ಇದಕ್ಕೂ ಮೀರಿ ನೀನು ಹೋಗದಿದ್ದರೆ ನೀ ನಂಬಿದ ನಿನ್ನ ದೇವರ ಮೇಲಾನೆ. ತಮ್ಮ ಶಶಿಧರ, ದೇವರ ಆನೆ ಹಾಕಿ ಕತ್ತರಿಸಿ ಒಗೆದು ಬಿಟ್ಟೆಯ ಈ ರಕ್ತ ಸಂಬಂಧದ ಕಳ್ಳನ್ನು. ತಮ್ಮ ನನಗೆ ಯಾವ ಪಾಲು ಬೇಡ. ಹೆಂಡತಿ ಮಕ್ಕಳಿಲ್ಲದ ನಾನು ನಿಮ್ಮನ್ನೇ ಮಕ್ಕಳೆಂದು ನಂಬಿದ್ದೆ. ಆ ನಂಬಿದ ಕಳ್ಳನ್ನೇ ಕತ್ತರಿಸಿದಾಗ ನಾ ಯಾವ ಪಾಲು ತಗೊಂಡು ಏನು ಮಾಡಲು? ಬೀರನ ಆಸ್ತಿ ಬೀರನಿಗೆ ಇರಲಿ, ನನ್ನ ನಿನ್ನ ಆಸ್ತಿಯೆಲ್ಲ ನಿನಗೆ ಇರಲಿ. ನಾ ಬರಗೈಯಿಂದ ನಿನಗೂ ಈ ಮನೆಗೂ ವಿದಾಯ ಹೇಳಿ ಬಹುದೂರ ಹೋಗಿ ಬಿಡುತ್ತೇನೆ ತಮ್ಮ, ಬಹುದೂರ. ನಿಲ್ಲು. ಹಾಗೆ ಹೇಳಿದರೆ ನನಗೆ ಸಾಲದು. ಈ ಪೇಪರ್ಗೆ ಸೈ ಮಾಡು. ಸಂತೋಷದಿಂದ ಸೈ ಮಾಡ್ತೀನಿ ತಾರೋ. ಶಶಿಧರ, ನಾ ಹೋಗುವ ಮುನ್ನ ನಿನಗೊಂದು ಮಾತನ್ನು ಹೇಳಿ ಹೋಗುತ್ತೇನೆ. ಇವಳ ಮೋಸದ ಮಾತಿಗೆ ನೀ ಮರಳಾಗಿ ಹೀಗೆ ನೀ ಮುಂದುವರಿದರೆ ಇವಳಿಂದ ಬೀದಿ ಪಾಲಾಗಿ ಈ ಸಮಾಜದಲ್ಲಿ ಚಿಮಾರಿ ಹಾಕಿಸಿಕೊಂಡು ನರುಳುತ್ತೀಯ. ಈ ಅಣ್ಣನ ವೇದನೆ ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮೆಲ್ಲರನ್ನೂ ಸುಟ್ಟು ಹಾಕುತ್ತದೆ. ನೆನಪಿರಲಿ. ರೀ, ಏನ್ ನೋಡ್ತಾ ಇದ್ದೀರಾ? ಒಂದು ಹೊರಗಾಕಿ ನಿಮ್ಮ ಅಣ್ಣನನ್ನು.
ಶಾಸ್ತ್ರೋದ್ಧನಿಗೆ ನೀತಿ ಪಾಠ ಅದೆಲ್ಲ ಚೆನ್ನಾಗಿ ಗೊತ್ತು. ರೀ, ಈಗ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಯಿತು. ಈ ಹಾಳಾದ ಪೀಡೆಗಳೆಲ್ಲ ತೊಲಗಿ ಹೋದವು. ಈ ಮನೆಯಲ್ಲಿ ನೀವೇ ರಾಜ, ನಾನೇ ರಾಣಿ. ಬನ್ನಿ, ಇದೇ ಸಂತೋಷಕ್ಕೆ ಒಳಗಡೆ ಸಿಹಿ ಅಡಿಗೆ ಮಾಡೋಣ, ಊಟ ಮಾಡೋಣ.